ನಾನು ದೆಹಲಿಯ ಒಂದು ದೊಡ್ಡ ಆಸ್ಪತ್ರೆಯ ಲೇಬರ್ ರೂಂನಲ್ಲಿ ಹೆರಿಗೆ ಕೋಣೆ ಸ್ವಚ್ಛತೆಯ ಕೆಲಸ ಮಾಡುತ್ತಿದ್ದೆ. ಆದರೆ ಅದೇ ಕಸವನ್ನು ಹೆಕ್ಕಿ ನಾನು ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತೇನೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಹೆರಿಗೆಯ ಸಮಯದಲ್ಲಿ ವೈದ್ಯರು ಮತ್ತು ದಾದಿಯರು ಕಸದಲ್ಲಿ ಎಸೆಯುವ ಆ ವಸ್ತುವನ್ನು ತಿಳಿದರೆ ನಿಮ್ಮ ಮೈ ಮೇಲೆ ರೋಮಾಂಚನ ಉಂಟಾಗುತ್ತದೆ. ಪ್ರಪಂಚವು ಅದನ್ನು ಚಿನ್ನದ ಬೆಲೆಗೆ ಖರೀದಿಸಲು ಸಿದ್ಧವಿರುವ ಒಂದು ವಸ್ತು. ನನ್ನ ಹೆಸರು ನೇಹಾ. ನಾನು ಚಿಕ್ಕಂದಿನಿಂದಲೂ ಬಡತನ ಮತ್ತು ಕಷ್ಟದ ಹೊರತಾಗಿ ಬೇರೇನನ್ನೂ ನೋಡಿಲ್ಲ. ನನ್ನ ತಂದೆ ಒಬ್ಬ ದಿನಗೂಲಿ ಕಾರ್ಮಿಕರಾಗಿದ್ದರು. ಅವರು ಜೀವನಪೂರ್ತಿ ಕಷ್ಟಪಟ್ಟರು, ಆದರೆ ಸರಿಯಾಗಿ 2 ಹೊತ್ತಿನ ಊಟವನ್ನು ಒದಗಿಸಲು ಸಾಧ್ಯವಾಗಲಿಲ್ಲ. ನಾನು ಅವರಿಗೆ ಒಬ್ಬಳೇ ಮಗಳು ಮತ್ತು ನನಗೆ 2 ಸಹೋದರರು. ತಂದೆಯವರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿದಾಗ ಮನೆಯ ಒಲೆ ಆರಿಹೋಯಿತು. ಅವರ ಕೆಮ್ಮು ಹೆಚ್ಚಾಯಿತು, ದೇಹ ದುರ್ಬಲವಾಯಿತು ಮತ್ತು ಒಂದು ದಿನ ಅವರು ಕೆಲಸಕ್ಕೆ ಹೋಗುವುದನ್ನೇ ನಿಲ್ಲಿಸಿದರು. ಆಗ ನನ್ನ ತಾಯಿ ಧೈರ್ಯ ಮಾಡಿ, ನಾನು ಈಗ ಕೆಲಸ ಮಾಡುವ ಅದೇ ಖಾಸಗಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯ ಕೆಲಸ ಪ್ರಾರಂಭಿಸಿದರು. ಅದು ಸಾಮಾನ್ಯ ಕೆಲಸವಾಗಿತ್ತು, ಆದರೆ ತಾಯಿಯ ಸ್ವಲ್ಪ ಸಂಬಳದಿಂದ ನಮ್ಮ ಮುರಿದುಬಿದ್ದ ಮನೆ ಹೇಗೋ ನಡೆಯಲು ಪ್ರಾರಂಭಿಸಿತು. ಆದರೆ ಜೀವನದ ಆಘಾತಗಳು ಇಲ್ಲಿಗೆ ನಿಲ್ಲಲಿಲ್ಲ. ನನ್ನ ತಂದೆ ಅನಾರೋಗ್ಯದೊಂದಿಗೆ ಹೋರಾಡುತ್ತಾ ಒಂದು ದಿನ ನಮ್ಮನ್ನು ಬಿಟ್ಟು ಹೋದರು. ತಾಯಿ ಸಂಪೂರ್ಣವಾಗಿ ಒಬ್ಬಂಟಿಯಾದರು. ಅವರು ನನ್ನನ್ನು ನಮ್ಮ ದೂರದ ಸಂಬಂಧಿಕರ ಮಗ ಸಂಜಯ್ ಜೊತೆ ಮದುವೆ ಮಾಡಿಕೊಟ್ಟರು, ಏಕೆಂದರೆ ಬಾಲ್ಯದಲ್ಲಿ ದೊಡ್ಡವರು ನಮ್ಮ ಸಂಬಂಧವನ್ನು ನಿಶ್ಚಯಿಸಿದ್ದರು. ಸಂಜಯ್ಗೆ ವ್ಯಸನ ಅಂಟಿಕೊಂಡಿದೆ ಎಂಬುದು ತಾಯಿಗೆ ಗೊತ್ತಿರಲಿಲ್ಲ. ಅವನು ಜವಾಬ್ದಾರಿಯಿಂದ ಓಡಿಹೋಗುವ ಸದಾ ಮತ್ತಿನಲ್ಲಿರುವ ಮನುಷ್ಯನಾಗಿದ್ದ. ಮದುವೆಯ ನಂತರ ಈ ಸತ್ಯ ಬಯಲಾದಾಗ ನನ್ನ ಕಾಲುಗಳ ಕೆಳಗಿನ ನೆಲವೇ ಕುಸಿದು ಹೋಯಿತು. ತಾಯಿ ಸ್ವತಃ ಮಧುಮೇಹ ರೋಗಿಯಾಗಿದ್ದರು ಮತ್ತು ಅವರ ಆರೋಗ್ಯ ಆಗಾಗ್ಗೆ ಕೆಡುತ್ತಿತ್ತು. ನನಗೆ 2 ಮಕ್ಕಳಾಗಿದ್ದರು, ಒಬ್ಬ ಮಗ ಮತ್ತು ಒಬ್ಬ ಮಗಳು. ಸಂಜಯ್ ಏನೂ ಕೆಲಸ ಮಾಡುತ್ತಿರಲಿಲ್ಲ, ಆದ್ದರಿಂದ ಇಡೀ ಮನೆಯನ್ನು ನಡೆಸುವ ಭಾರ ನನ್ನ ಮೇಲೆ ಬಿತ್ತು. ಒಂದು ದಿನ ತಾಯಿಯ ಸಕ್ಕರೆ ಮಟ್ಟ ತುಂಬಾ ಕಡಿಮೆಯಾದಾಗ ನಾನು ಅವರ ಕೈ ಹಿಡಿದು ಹೇಳಿದೆ, ಅಮ್ಮ, ಈಗ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನಿಮ್ಮ ಬದಲಿಗೆ ನಾನು ಕೆಲಸಕ್ಕೆ ಹೋಗುತ್ತೇನೆ. ತಾಯಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ಹೇಳಿದರು, ಮಗಳೇ, ನಾನು ನಿನಗೆ ಏನನ್ನೂ ಕೊಡಲು ಸಾಧ್ಯವಾಗಲಿಲ್ಲ, ಓದಿಸಲು ಆಗಲಿಲ್ಲ. ಕೇವಲ ಈ ಬಡತನವನ್ನು ಮಾತ್ರ ನೀಡಿದ್ದೇನೆ. ಈಗ ನೀನು ಸಹ ನಾನು ಮಾಡುತ್ತಿದ್ದ ಕೆಲಸವನ್ನೇ ಮಾಡುತ್ತೀಯಾ? ನಾನು ಅವರ ಕೈ ಹಿಡಿದು ಹೇಳಿದೆ, ಅರೆ ಅಮ್ಮ, ಕೆಲಸ ಚಿಕ್ಕದು ಅಥವಾ ದೊಡ್ಡದು ಎಂದು ಇರುವುದಿಲ್ಲ, ಮತ್ತು ಸಂಜಯ್ನೊಂದಿಗೆ ನಾನು ಸಂಸಾರ ನಿಭಾಯಿಸಲೇಬೇಕು. ಮನೆಯ ಗೌರವವನ್ನು ಕಾಪಾಡಬೇಕಲ್ಲವೇ? ವಿಧಿಯು ನನ್ನನ್ನು ಎಲ್ಲಿಗೆ ಕರೆತಂದು ನಿಲ್ಲಿಸಿತೆಂದರೆ, ಅಲ್ಲಿ ಒಂದು ಕಾಲದಲ್ಲಿ ನನ್ನ ತಾಯಿ ನಿಂತಿದ್ದರು. ನಾನು ಕೂಡ ಅದೇ ಆಸ್ಪತ್ರೆಯಲ್ಲಿ ಅದೇ ಸಮವಸ್ತ್ರದಲ್ಲಿ ತಾಯಿಯ ಸ್ಥಾನದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ತಾಯಿ ತಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ಆಸ್ಪತ್ರೆಯಲ್ಲಿ ಒಳ್ಳೆಯ ಹೆಸರು ಮಾಡಿದ್ದರು. ಇದರ ಲಾಭ ನನಗೆ ದೊರೆಯಿತು. ಆದರೆ ಮನೆಯ ಬಡತನ ಇದ್ದ ಹಾಗೆಯೇ ಇತ್ತು. ಗಂಡನ ವ್ಯಸನ, ತಾಯಿಯ ದುಬಾರಿ ಔಷಧಗಳು ಮತ್ತು ಮಕ್ಕಳ ಹೆಚ್ಚುತ್ತಿರುವ ಖರ್ಚು ನನ್ನನ್ನು ಜರ್ಜರಿತಗೊಳಿಸುತ್ತಿದ್ದವು. ಸಂಬಳ ತಿಂಗಳ ಆರಂಭದ 10 ದಿನಗಳಲ್ಲಿಯೇ ಮುಗಿದು ಹೋಗುತ್ತಿತ್ತು. ನನ್ನ ಕರ್ತವ್ಯ ಹೆಚ್ಚಾಗಿ ಲೇಬರ್ ರೂಂನಲ್ಲಿಯೇ ಇರುತ್ತಿತ್ತು. ಅಲ್ಲಿ ನೆಲವನ್ನು ಗುಡಿಸುವುದು, ಕೊಳೆಯನ್ನು ಸ್ವಚ್ಛಗೊಳಿಸುವುದು, ಔಷಧಿ ಮತ್ತು ಸ್ವಚ್ಛತೆಯ ರಾಸಾಯನಿಕಗಳನ್ನು ಸಿಂಪಡಿಸುವುದು ಎಲ್ಲವೂ ನನ್ನ ಜವಾಬ್ದಾರಿಯಾಗಿತ್ತು. ಪ್ರತಿದಿನ ರಕ್ತ, ಔಷಧಿಗಳು ಮತ್ತು ರಾಸಾಯನಿಕಗಳ ಮಿಶ್ರಿತ ವಾಸನೆ ನನ್ನ ಮೂಗಿಗೆ ಅಂಟಿಕೊಂಡಿತ್ತು. ನನ್ನ ದೇಹದಿಂದಲೂ ಅದೇ ದುರ್ವಾಸನೆ ಬರಲು ಪ್ರಾರಂಭಿಸಿತ್ತು. ಲೇಬರ್ ರೂಂ ಒಂದು ವಿಚಿತ್ರ ಸ್ಥಳ. ಕೆಲವೊಮ್ಮೆ ಒಂದು ಮಗುವಿನ ಮೊದಲ ಅಳು ಕೇಳಿದರೆ, ಕೆಲವೊಮ್ಮೆ ಒಬ್ಬ ತಾಯಿಯ ಕಿರುಚಾಟ ಕೇಳುತ್ತಿತ್ತು. ಒಂದು ಕಡೆ ಸಂತೋಷದ ವಾತಾವರಣವಿದ್ದರೆ, ಇನ್ನೊಂದು ಕಡೆ ಯಾರದ್ದೋ ನಿರೀಕ್ಷೆಗಳು ಮುರಿದು ಹೋಗುತ್ತಿದ್ದವು. ಮುಬಾರಕ್ ಹೋ ದೀದಿ, ಮಗುವಾಗಿದೆ, ಬೆಟಾ ಹುವಾ ಹೈ. ಈ ಸಿಹಿ ಸುದ್ದಿಯನ್ನು ಕೊಡಲು ನಾನು ಆಗಾಗ್ಗೆ ರೋಗಿಯ ಮನೆಯವರ ಬಳಿ ಓಡಿ ಹೋಗುತ್ತಿದ್ದೆ. ತುಂಬಾ ಧನ್ಯವಾದಗಳು ಅತ್ತಿಗೆ, ಭಾಭಿ ಎಂದು ಅವರು ನಗುತ್ತಾ ಹೇಳಿ ಒಂದು 500 ರೂಪಾಯಿಯ ನೋಟನ್ನು ನನ್ನ ಕೈಯಲ್ಲಿ ಇಡುತ್ತಿದ್ದರು. ಇದು ನನಗೆ ಒಂದು ನಿಧಿಗಿಂತ ಕಡಿಮೆಯಿರಲಿಲ್ಲ. ನಾನು ಯಾವಾಗಲೂ ಸಿಹಿ ಸುದ್ದಿ ನೀಡುವಲ್ಲಿ ಮುಂದಿರುತ್ತಿದ್ದೆ, ಇದರಿಂದ ಸ್ವಲ್ಪ ಹೆಚ್ಚುವರಿ ಹಣ ಸಿಗಬಹುದೆಂದು. ಆದರೆ ಅದು ಕೂಡ ಒಂಟೆಯ ಬಾಯಿಗೆ ಜೀರಿಗೆಯಷ್ಟು ಮಾತ್ರ. ಮನೆಗೆ ಮರಳುತ್ತಿದ್ದಂತೆ ಮಕ್ಕಳು ತಮ್ಮ ಬೇಡಿಕೆಗಳ ಸುರಿಮಳೆಗೈಯುತ್ತಿದ್ದರು. ಅಮ್ಮ, ಇವತ್ತು ಪಕ್ಕದ ಅಮಿತ್ ಹೊಸ ಶೂ ತಂದಿದ್ದಾನೆ, ನನ್ನದು ಹರಿದು ಹೋಗಿದೆ. ಅಥವಾ ಅಮ್ಮ, ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಜ್ಯೂಸ್ ಕುಡಿಯುತ್ತಾರೆ, ನನಗೂ ಬೇಕು. ಅವರ ಮಾತುಗಳು ಹೃದಯಕ್ಕೆ ಬಾಣದಂತೆ ಚುಚ್ಚುತ್ತಿದ್ದವು. ನನ್ನ ಸಂಪೂರ್ಣ ಗಳಿಕೆ ತಾಯಿಯ ಔಷಧಿಗಳು ಮತ್ತು ಸಂಜಯ್ನ ವ್ಯಸನದಲ್ಲಿ ಕರಗಿ ಹೋಗುತ್ತಿತ್ತು. ಮಕ್ಕಳ ಆಸೆಗಳು ಅಪೂರ್ಣವಾಗಿಯೇ ಉಳಿಯುತ್ತಿದ್ದವು. ರಾತ್ರಿ ನಾನು ಸೀಲಿಂಗ್ ಕಡೆಗೆ ನೋಡುತ್ತಾ ಯೋಚಿಸುತ್ತಿದ್ದೆ, ನನ್ನ ಜೀವನ ಹೀಗೆಯೇ ಸ್ವಚ್ಛತೆ ಮಾಡುತ್ತಾ ದುಡಿಯುತ್ತಾ ಮುಗಿದು ಹೋಗುತ್ತದೆಯೇ?
ಈ ಬಡತನದ ಕತ್ತಲು ಎಂದಾದರೂ ಕೊನೆಗೊಳ್ಳುತ್ತದೆಯೇ ಇಲ್ಲವೇ? ಆದರೆ ಒಂದು ದಿನ ಅದೃಷ್ಟ ತಿರುಗಿತು ಮತ್ತು ಅದು ನನ್ನನ್ನು ನೆಲದಿಂದ ಎತ್ತಿ ಆಕಾಶಕ್ಕೆ ತಲುಪಿಸಿತು. ಆದರೆ ನನಗೆ ಗೊತ್ತಿರಲಿಲ್ಲ, ನಾನು ಪ್ರತಿದಿನ ಎತ್ತುವ ಅದೇ ಕಸದಲ್ಲಿ ನನ್ನ ಅದೃಷ್ಟ ಅಡಗಿದೆ ಎಂದು. ಅದು ನನಗೆ ಕೆಲವೇ ದಿನಗಳಲ್ಲಿ ಶ್ರೀಮಂತಳನ್ನಾಗಿ ಮಾಡುವ ರಾತ್ರಿ, ಆದರೆ ಅದರ ಬೆಲೆಯನ್ನು ನಾನು ಜೀವನಪೂರ್ತಿ ತೆರಬೇಕಾಗಿತ್ತು. ಆ ದಿನ ಒಂದು ಹೊಳೆಯುವ ಕಪ್ಪು ಕಾರು ನಮ್ಮ ಮನೆಯ ಎದುರಿಗೆ ನಿಂತಿತು. ಓಣಿಯ ಎಲ್ಲಾ ಮಕ್ಕಳು ಆಟ ಬಿಟ್ಟು ಆ ಕಪ್ಪು ಕಾರನ್ನೇ ನೋಡಲು ಪ್ರಾರಂಭಿಸಿದರು. ನಮ್ಮ ಓಣಿಗೆ ಇಷ್ಟು ದೊಡ್ಡ ಮತ್ತು ಸ್ವಚ್ಛವಾದ ಕಾರು ಎಂದಿಗೂ ಬಂದಿರಲಿಲ್ಲ. ನಾನು ದ್ವಾರದಲ್ಲಿ ನಿಂತು ಆಶ್ಚರ್ಯಗೊಂಡಿದ್ದೆ. ನನ್ನ ಮನೆಯ ಎದುರಿಗೆ ಈ ಕಾರಿಗೆ ಏನು ಕೆಲಸ? ಅದರಿಂದ ಸೂಟ್ ಬೂಟ್ ಧರಿಸಿದ ಅಚ್ಚುಕಟ್ಟಾದ ಒಬ್ಬ ವ್ಯಕ್ತಿ ಇಳಿದು ಬಂದ. ಅವನ ಪಾಲಿಷ್ ಮಾಡಿದ ಶೂಗಳು ಓಣಿಯ ಮಣ್ಣಿನಲ್ಲಿಯೂ ಹೊಳೆಯುತ್ತಿದ್ದವು. ಅವನು ಒಂದು ಕ್ಷಣ ನನ್ನ ಮನೆಯನ್ನು ನೋಡಿದ ಮತ್ತು ನಂತರ ನನ್ನನ್ನು ನೋಡುತ್ತಾ ಹೇಳಿದ, "ನೀವು ನೇಹಾ?" ಅವನ ಧ್ವನಿ ಗಂಭೀರ ಮತ್ತು ಸಂಯಮದಿಂದ ಕೂಡಿತ್ತು. ನಾನು ಭಯದಿಂದಲೇ, "ಹೌದು, ನಾನೇ ನೇಹಾ. ಏನಾದರೂ ಕೆಲಸ ಇತ್ತೇ?" ಎಂದು ಕೇಳಿದೆ. ಅವನು ಕೇಳಿದ, "ನೀವು ದೆಹಲಿಯ ಆ ದೊಡ್ಡ ಆಸ್ಪತ್ರೆಯಲ್ಲಿ ಲೇಬರ್ ರೂಂನಲ್ಲಿ ಸ್ವಚ್ಛತೆಯ ಕೆಲಸ ಮಾಡುತ್ತೀರಿ?" ನನ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ನನ್ನ ಕೆಲಸದ ಸ್ಥಳ ಅವನಿಗೆ ಹೇಗೆ ಗೊತ್ತಾಯಿತು? ನಾನು ನಿಧಾನವಾಗಿ ತಲೆ ಅಲ್ಲಾಡಿಸಿದೆ. "ಹೌದು, ಮಾಡುತ್ತೇನೆ. ಏನಾದರೂ ತೊಂದರೆಯಾಗಿದೆಯೇ? ಆಸ್ಪತ್ರೆಯಿಂದ ಏನಾದರೂ ದೂರು ಬಂದಿದೆಯೇ?" ಎಂದು ನಾನು ಭಯಗೊಂಡಿದ್ದೆ. ಆದರೆ ಅವನು ನಗುತ್ತಾ ಹೇಳಿದ, "ಇಲ್ಲ, ಯಾವುದೇ ತೊಂದರೆ ಇಲ್ಲ. ಬದಲಿಗೆ ಈಗ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿವೆ." ನಾನು ಆಶ್ಚರ್ಯಗೊಂಡೆ. ಆಸ್ಪತ್ರೆಯ ಕೆಲಸವಾಗಿದ್ದರೆ ಅಲ್ಲಿಯೇ ಕರೆಯುತ್ತಿದ್ದರು. ಮನೆಗೆ ಬರುವ ಅಗತ್ಯ ಏನಿದೆ? ನಾನು ಅವನನ್ನು ಅನುಮಾನದಿಂದ ನೋಡುತ್ತಿದ್ದೆ. ಅವನು ಕೇಳಿದ, "ನಾನು ಒಳಗೆ ಬರಬಹುದೇ? ನನಗೆ ನಿಮ್ಮೊಂದಿಗೆ ಒಂದು ಬಹಳ ಮುಖ್ಯವಾದ ಮಾತುಕತೆ ನಡೆಸಬೇಕಿದೆ." ನಾನು ಹಿಂಜರಿಕೆಯಿಂದ, "ಸರಿ, ಬನ್ನಿ" ಎಂದೆ. ನನ್ನ ಚಿಕ್ಕ ಮನೆ ಮತ್ತು ಒಡೆದ ಗೋಡೆಗಳು ಅವನ ದುಬಾರಿ ಬಟ್ಟೆಗಳ ಮುಂದೆ ನಾಚಿಕೆ ಪಟ್ಟಂತೆ ಕಂಡವು. ಅವನು ಕುಳಿತಾಗ ಹಳೆಯ ಕುರ್ಚಿ ಚರ್ ಎಂದು ಶಬ್ದ ಮಾಡಿತು. ನಾನು ಧೈರ್ಯ ಮಾಡಿ ಹೇಳಿದೆ, "ನೋಡಿ, ನಾನು ಅಪರಿಚಿತರೊಂದಿಗೆ ಮಾತನಾಡುವುದಿಲ್ಲ. ಆದರೆ ನೀವು ನನ್ನ ಆಸ್ಪತ್ರೆಯ ಹೆಸರನ್ನು ಹೇಳಿದ್ದೀರಿ. ನಾನು ಅಲ್ಲಿ 5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಮತ್ತು ನನಗಿಂತ ಮೊದಲು ನನ್ನ ತಾಯಿ 15 ವರ್ಷಗಳ ಕಾಲ ಅಲ್ಲಿಯೇ ಕೆಲಸ ಮಾಡುತ್ತಿದ್ದರು." ಇದನ್ನು ಕೇಳುತ್ತಲೇ ಅವನ ಕಣ್ಣುಗಳಲ್ಲಿ ಒಂದು ಹೊಳಪು ಬಂತು. ಅವನು ಹೇಳಿದ, "ಅಂದರೆ ನಿಮಗೆ ಆಸ್ಪತ್ರೆಯೊಳಗಿನ ಪ್ರತಿ ವಿಷಯವೂ ತಿಳಿದಿರುತ್ತದೆ, ವಿಶೇಷವಾಗಿ ಲೇಬರ್ ರೂಂನದ್ದು?" ನಾನು ಹೇಳಿದೆ, "ಹೌದು, ತಿಳಿದಿದೆ. ಆದರೆ ಅಲ್ಲಿ ಎಲ್ಲರೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾರೆ. ಯಾವುದೇ ತಪ್ಪು ವಿಷಯಗಳು ನಡೆಯುವುದಿಲ್ಲ." ಅವನು ಸ್ವಲ್ಪ ಬಗ್ಗಿ ಹೇಳಿದ, "ಕೇವಲ ಅವರ ಇದೇ ಒಳ್ಳೆಯತನದ ಒಂದು ಸಣ್ಣ ಲಾಭ ಪಡೆಯಬೇಕು. ಇದರಿಂದ ನಿಮಗೆ ನೀವು ಊಹಿಸಲು ಸಾಧ್ಯವಿಲ್ಲದಷ್ಟು ಹಣ ಸಿಗುತ್ತದೆ." ನಾನು ಆಶ್ಚರ್ಯದಿಂದ ಕೇಳಿದೆ, "ಯಾವ ಲಾಭ?" ಅವನು ನಕ್ಕು ಹೇಳಿದ, "ನೀವು ಪ್ರತಿದಿನ ಕಸ ಎತ್ತುತ್ತೀರಲ್ಲವೇ? ಆ ಕಸದಲ್ಲಿಯೇ ನಿಮಗಾಗಿ ಒಂದು ವಸ್ತುವಿದೆ. ಅದು ನಿಮ್ಮನ್ನು ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು." ಅವನ ಮಾತು ಕೇಳಿ ಯಾರೋ ನನ್ನ ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಯಿತು. ಕೋಟ್ಯಾಧಿಪತಿ ಅತುಂಕಸದಿಂದ. ಒಂದು ಕ್ಷಣಕ್ಕೆ ನನಗೆ ಈ ವ್ಯಕ್ತಿ ಹುಚ್ಚನಾಗಿದ್ದಾನೆ ಅಥವಾ ನನ್ನನ್ನು ಗೇಲಿ ಮಾಡುತ್ತಿದ್ದಾನೆ ಎಂದು ಅನಿಸಿತು. "ನೀವು ನನ್ನ ಬಡತನವನ್ನು ಗೇಲಿ ಮಾಡಲು ಬಂದಿದ್ದೀರಾ?" ನಿಮ್ಮ ಮಾತು ಕಠಿಣವಾಯಿತು. "ನೀವು ಶ್ರೀಮಂತರು ಮತ್ತು ನಾವು ಕಸ ಹೆಕ್ಕುವವರು ಎಂದು ಒಪ್ಪಿಕೊಂಡಿದ್ದೇನೆ. ಆದರೆ ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡಿ, ಇಲ್ಲಿಂದ ಹೊರಡಿ." ಅವನು ನನ್ನ ಮಾತಿಗೆ ಕೋಪಗೊಳ್ಳುವ ಬದಲು ಲಘುವಾಗಿ ನಕ್ಕ. "ನೇಹಾಜಿ, ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ನಿಮ್ಮ ಆಸ್ಪತ್ರೆಯ ದೊಡ್ಡ ವೈದ್ಯರಿಗೂ ತಿಳಿದಿಲ್ಲದಿರಬಹುದು. ಏಕೆಂದರೆ ಇದು ಹಿಂದೂಸ್ತಾನ ಮತ್ತು ಇಲ್ಲಿ ಜನರಿಗೆ ಮಗುವಿನ ಜನನದ ನಂತರ ಮಹಿಳೆಯರಲ್ಲಿ ಒಂದು ಅಮೂಲ್ಯ ವಸ್ತುವನ್ನು ಎಸೆಯಲಾಗುತ್ತದೆ ಎಂಬ ಅರಿವೇ ಇಲ್ಲ. ಇದರಿಂದ ಸಾವಿರಾರು ಅಲ್ಲ, ಲಕ್ಷಾಂತರ ರೂಪಾಯಿ ಸಂಪಾದಿಸಬಹುದು." ಅವನ ಮಾತುಗಳಲ್ಲಿ ಏನೋ ಒಂದು ಶಕ್ತಿ ಇತ್ತು. ಅದು ನನ್ನ ಕೋಪವನ್ನು ಕುತೂಹಲವಾಗಿ ಬದಲಾಯಿಸಿತು. "ಯಾವ ವಸ್ತು? ಎಂತಹ ಅಮೂಲ್ಯ ವಸ್ತು?" "ಅದನ್ನು ನಾನು ಹೇಳುತ್ತೇನೆ." ಅವನು ತನ್ನ ಜೇಬಿನಿಂದ ಸುಕ್ಕಾದ ಒಂದು ಚೀಟಿಯನ್ನು ತೆಗೆದ. "ನಾಳೆಯಿಂದ ಯಾವುದೇ ಹೆರಿಗೆ ಆದಾಗ ನೀವು ಆ ವಸ್ತುವನ್ನು ಕಸದಿಂದ ತೆಗೆದು ಒಂದು ಪ್ರತ್ಯೇಕ ಚೀಲದಲ್ಲಿ ಇಡಬೇಕು." "ಸರಿ, ಸರಿ, ಇಡುತ್ತೇನೆ" ಎಂದು ನಾನು ಅಸಹನೆಯಿಂದ ಹೇಳಿದೆ. "ಆದರೆ ಹೇಳಿ, ಆ ವಸ್ತು ಏನು?" ಅವನು ಆ ಚೀಟಿಯನ್ನು ನನ್ನ ಕಡೆಗೆ ಸರಿಸಿದ. "ಇದರ ಮೇಲೆ ಎಲ್ಲವನ್ನೂ ಬರೆಯಲಾಗಿದೆ. ಇದನ್ನು ಚೆನ್ನಾಗಿ ಓದಿಕೊಳ್ಳಿ. ನಾಳೆಯಿಂದ ನಿಮ್ಮ ಕೆಲಸ ಪ್ರಾರಂಭವಾಗುತ್ತದೆ. ನಾನು ನಿಮ್ಮನ್ನು ಖುದ್ದಾಗಿ ಸಂಪರ್ಕಿಸುತ್ತೇನೆ" ಎಂದು ಹೇಳಿ ಅವನು ಎದ್ದು ಹೊರಗೆ ಹೋದ. ನಾನು ಅವನು ಹೋಗುವುದನ್ನೇ ನೋಡುತ್ತಿದ್ದೆ, ಆ ಕಪ್ಪು ಕಾರು ಓಣಿಯ ತಿರುವಿನಿಂದ ಕಣ್ಮರೆಯಾಗುವವರೆಗೆ. ನಂತರ ನಾನು ನಡುಗುವ ಕೈಗಳಿಂದ ಆ ಚೀಟಿಯನ್ನು ತೆರೆದೆ.
ಅದರ ಮೇಲೆ ಕೇವಲ ಒಂದು ಪದ ಬರೆಯಲಾಗಿತ್ತು, ಒಂದು ವೈದ್ಯಕೀಯ ಪದ. ಅದನ್ನು ನಾನು ಕೆಲವೊಮ್ಮೆ ದಾದಿಯರ ಬಾಯಿಂದ ಕೇಳಿದ್ದೆ, ಆದರೆ ಅದರ ಅರ್ಥ ನನಗೆ ತಿಳಿದಿರಲಿಲ್ಲ. ನಾನು ಆ ಪದವನ್ನು ಪದೇ ಪದೇ ಓದಿದೆ. ಆ ಅನುಪಯುಕ್ತ ವಸ್ತುವು ವೈದ್ಯರು ಮತ್ತು ದಾದಿಯರು ಉಪಯೋಗಿಸಿದ ಹತ್ತಿ ಮತ್ತು ಪಟ್ಟಿಗಳೊಂದಿಗೆ ಎಸೆಯುವ ಆ ವಸ್ತುವು ಹೇಗೆ ಇಷ್ಟು ಅಮೂಲ್ಯವಾಗಬಹುದು ಎಂಬುದು ಅರ್ಥವಾಗಲಿಲ್ಲ. ಇದು ಯಾವುದೋ ಮೋಸ, ತಂತ್ರ ಎಂದು ನನ್ನ ಹೃದಯ ಹೇಳುತ್ತಿತ್ತು. ಆದರೆ ನನ್ನ ಮನಸ್ಸು, ಒಂದು ವೇಳೆ ಇವನ ಮಾತಿನಲ್ಲಿ ಸ್ವಲ್ಪವೂ ಸತ್ಯವಿದ್ದರೆ ನನ್ನ ಮತ್ತು ನನ್ನ ಮಕ್ಕಳ ಜೀವನ ಸಂಪೂರ್ಣವಾಗಿ ಬದಲಾಗಬಹುದು ಎಂದು ಹೇಳುತ್ತಿತ್ತು. ಆ ಒಂದು ಪದವು ನನ್ನೊಳಗೆ ದುರಾಸೆ ಮತ್ತು ಭಯದಂತಹ ಹೋರಾಟವನ್ನು ಹುಟ್ಟುಹಾಕಿತ್ತು. ಅದರ ನಿರ್ಧಾರ ಮರುದಿನ ಆಸ್ಪತ್ರೆಯ ಲೇಬರ್ ರೂಂನಲ್ಲಿ ಆಗಬೇಕಿತ್ತು. ಆ ರಾತ್ರಿ ನನಗೆ ನಿದ್ರೆಯೇ ಬರಲಿಲ್ಲ. ನಾನು ಹಾಸಿಗೆಯ ಮೇಲೆ ಹೊರಳಾಡುತ್ತಾ ಇದ್ದೆ. ಆ ಚೀಟಿಯಲ್ಲಿ ಬರೆದಿದ್ದ ಪದ ನನ್ನ ಮನಸ್ಸಿನಲ್ಲಿ ನಿರಂತರವಾಗಿ ಸುತ್ತುತ್ತಿತ್ತು. ಆ ಅಪರಿಚಿತ ವ್ಯಕ್ತಿ, ಅವನ ಆತ್ಮವಿಶ್ವಾಸದಿಂದ ತುಂಬಿದ ಕಣ್ಣುಗಳು ಮತ್ತು ಕೋಟ್ಯಾಧಿಪತಿಯಾಗುವ ಮಾತು, ಎಲ್ಲವೂ ಒಂದು ಕನಸಿನಂತೆ ಭಾಸವಾಗುತ್ತಿತ್ತು. ಅದು ಭಯಾನಕ ಮತ್ತು ಸುಂದರವಾದ ಕನಸು. ಒಂದು ಕಡೆ ನನ್ನ ಭಯ ಆ ಕೆಲಸವನ್ನು ಮಾಡದಂತೆ ನನ್ನನ್ನು ತಡೆಯುತ್ತಿತ್ತು. ಮತ್ತೊಂದೆಡೆ ನನ್ನ ಮನೆಯ ಪರಿಸ್ಥಿತಿ, ಮಕ್ಕಳ ಹಸಿದ ಮುಖಗಳು ಮತ್ತು ತಾಯಿಯ ಅನಾರೋಗ್ಯ ನನ್ನನ್ನು ಆ ದಾರಿಯತ್ತ ತಳ್ಳುತ್ತಿದ್ದವು. ನಾನು ಎದ್ದು ಮೂಲೆಯಲ್ಲಿ ಮಲಗಿದ್ದ ನನ್ನ ಮಕ್ಕಳನ್ನು ನೋಡಿದೆ. ಚಂದ್ರನ ಮಸುಕಾದ ಬೆಳಕು ಅವರ ಮುಗ್ಧ ಮುಖಗಳ ಮೇಲೆ ಬೀಳುತ್ತಿತ್ತು. ಅವರ ಹರಿದ ಬಟ್ಟೆಗಳು ಮತ್ತು ದುರ್ಬಲ ದೇಹವನ್ನು ನೋಡಿ ನನ್ನೊಳಗೆ ನೋವು ಉಂಟಾಯಿತು. ಇಲ್ಲ, ನಾನು ನಿಮ್ಮ ಜೀವನವನ್ನು ಹೀಗೆ ಹಾಳು ಮಾಡಲು ಬಿಡುವುದಿಲ್ಲ ಎಂದು ನಾನು ನನಗೆ ಹೇಳಿಕೊಂಡೆ. ಆ ಕಸದಲ್ಲಿಯೇ ನನ್ನ ಅದೃಷ್ಟದ ಚಿನ್ನ ಅಡಗಿದ್ದರೆ ನಾನು ಅದನ್ನು ಹೊರತೆಗೆದೇ ಇರುತ್ತೇನೆ ಎಂದು ಯೋಚಿಸುತ್ತಲೇ ನನ್ನೊಳಗಿನ ಭಯ ಮಾಯವಾಯಿತು. ಅದರ ಸ್ಥಾನದಲ್ಲಿ ಒಂದು ವಿಚಿತ್ರ ಧೈರ್ಯ ಮತ್ತು ನಿರ್ಲಕ್ಷ್ಯ ಆವರಿಸಿತು. ಮರುದಿನ ಬೆಳಿಗ್ಗೆ ನಾನು ಆಸ್ಪತ್ರೆಗೆ ತಯಾರಾಗುತ್ತಿದ್ದಾಗ ನನ್ನ ಹೃದಯ ಎಂದಿಗಿಂತಲೂ ವೇಗವಾಗಿ ಬಡಿಯುತ್ತಿತ್ತು. ನಾನು ನನ್ನ ಕೆಲಸದ ಚೀಲದಲ್ಲಿ ಒಂದು ಹೆಚ್ಚುವರಿ ಸ್ವಚ್ಛ ಚೀಲವನ್ನು ಅಡಗಿಸಿಟ್ಟೆ. ಕೈಗಳು ನಡುಗುತ್ತಿದ್ದವು, ಆದರೆ ನಿರ್ಧಾರ ದೃಢವಾಗಿತ್ತು. ನಾನು ಆಸ್ಪತ್ರೆ ತಲುಪಿದಾಗ ಎಲ್ಲವೂ ಅದೇ ರೀತಿ ಇತ್ತು. ಅದೇ ಹಜಾರಗಳು, ಅದೇ ಜನರು, ಅದೇ ದುರ್ವಾಸನೆ. ಆದರೆ ಇಂದು ಎಲ್ಲವೂ ವಿಭಿನ್ನವಾಗಿ ಕಾಣುತ್ತಿತ್ತು. ಈಗ ಪ್ರತಿಯೊಂದು ಮುಖವೂ ನನ್ನನ್ನು ಅನುಮಾನದಿಂದ ನೋಡುತ್ತಿದೆ ಎಂದು ಭಾಸವಾಗುತ್ತಿತ್ತು. ನೇಹಾ, ಇವತ್ತು ತುಂಬಾ ಮೌನವಾಗಿ ಕಾಣುತ್ತಿದ್ದೀಯಾ? ಆರೋಗ್ಯ ಸರಿ ಇದೆಯೇ ಎಂದು ಸಿಸ್ಟರ್ ಕವಿತಾ ಹಾದುಹೋಗುವಾಗ ಕೇಳಿದರು. ಅವರು ಆಸ್ಪತ್ರೆಯ ಹಳೆಯ ಮತ್ತು ಕಟ್ಟುನಿಟ್ಟಿನ ದಾದಿಯಾಗಿದ್ದರು. ನಾನು ತಕ್ಷಣ ಗಾಬರಿಗೊಂಡೆ. ಜಿ ಸಿಸ್ಟರ್, ನಾನು ಚೆನ್ನಾಗಿದ್ದೇನೆ. ರಾತ್ರಿ ನಿದ್ರೆ ಬರಲಿಲ್ಲ ಅಷ್ಟೇ. ಸರಿ, ಕೆಲಸದ ಮೇಲೆ ಗಮನ ಕೊಡು. ಇಂದು ಬೆಳಿಗ್ಗೆಯೇ 3 ಹೆರಿಗೆ ಕೇಸ್ಗಳು ಬಂದಿವೆ. ಲೇಬರ್ ರೂಂ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು ಎಂದು ಅವರು ಆದೇಶಿಸಿ ಮುಂದೆ ಹೋದರು. ಅವರ ಮಾತು ಕೇಳಿ ನನ್ನ ಹೃದಯ ಬಡಿತ ಇನ್ನಷ್ಟು ಹೆಚ್ಚಾಯಿತು. 3 ಕೇಸ್ ಅಂದರೆ 3 ಅವಕಾಶಗಳು. ನಾನು ಬೇಗನೆ ನನ್ನ ಪೊರಕೆ ಮತ್ತು ಒರೆಸುವ ಬಟ್ಟೆಯನ್ನು ತೆಗೆದುಕೊಂಡು ಲೇಬರ್ ರೂಂ ಕಡೆಗೆ ಹೋದೆ. ಸ್ವಚ್ಛತೆಯ ಕೆಲಸ ಮಾಡುತ್ತಿದ್ದೆ, ಆದರೆ ಗಮನ ಒಳಗೆ ಬರುತ್ತಿದ್ದ ಶಬ್ದಗಳ ಮೇಲೆ ಇತ್ತು. ಪದೇ ಪದೇ ಬಾಗಿಲಿನ ಗಾಜಿನಿಂದ ಒಳಗೆ ಇಣುಕಿ ನೋಡಲು ಪ್ರಯತ್ನಿಸುತ್ತಿದ್ದೆ. ಸಮಯ ನಿಧಾನವಾಗಿ ಸಾಗುತ್ತಿತ್ತು ಮತ್ತು ನನ್ನ ಆತಂಕ ಹೆಚ್ಚಾಗುತ್ತಲೇ ಇತ್ತು. ನಂತರ ಆ ಕ್ಷಣ ಬಂದಿತು. ಮೊದಲ ಹೆರಿಗೆ ಪೂರ್ಣಗೊಂಡಿತು. ದಾದಿಯರು ಮಗುವನ್ನು ಸ್ವಚ್ಛಗೊಳಿಸಿದರು, ವಾರ್ಮರ್ನಲ್ಲಿ ಇಟ್ಟರು ಮತ್ತು ನಂತರ ಮನೆಯವರಿಗೆ ಸಿಹಿ ಸುದ್ದಿ ನೀಡಿದರು. ಮುಬಾರಕ್ ಹೋ ಭಾಯಿ ಸಾಬ್, ಮಗಳಾಗಿದ್ದಾಳೆ, ಬಿಟಿಯಾ ಹುಯಿ ಹೈ. ಆ ವ್ಯಕ್ತಿ ತನ್ನ ಮಗುವಿನ ಕಡೆಗೆ ಮುಂದೆ ಸಾಗಿದರು. ಮಗುವಿನ ತಂದೆ ಸಂತೋಷದಿಂದ ನಡುಗುವ ಕೈಗಳಿಂದ 500 ರೂಪಾಯಿಯ ನೋಟನ್ನು ನನ್ನ ಕಡೆಗೆ ನೀಡಿದರು. ಆದರೆ ಇಂದು ನನ್ನ ಕಣ್ಣು ಆ ನೋಟಿನ ಮೇಲಿರಲಿಲ್ಲ. ಬದಲಿಗೆ ದಾದಿ ರಕ್ತ ಮತ್ತು ಹತ್ತಿಯಲ್ಲಿ ಲೇಪಿತವಾದ ಹಲವಾರು ವಸ್ತುಗಳೊಂದಿಗೆ ಆ ಅಮೂಲ್ಯ ವಸ್ತುವನ್ನು ಎಸೆದಿದ್ದ ಕಸದ ಬುಟ್ಟಿಯ ಮೇಲೆ ಇತ್ತು. ವೈದ್ಯರು ಮತ್ತು ದಾದಿಯರು ಕೋಣೆಯಿಂದ ಹೊರಗೆ ಹೋಗುತ್ತಿದ್ದಂತೆ ನಾನು ತಕ್ಷಣ ಸ್ವಚ್ಛತೆಯ ನೆಪದಲ್ಲಿ ಒಳಗೆ ನುಗ್ಗಿದೆ. ಬಾಗಿಲನ್ನು ನಿಧಾನವಾಗಿ ಮುಚ್ಚಿ ಬೇಗನೆ ಕಸದ ಬುಟ್ಟಿಯ ಕಡೆಗೆ ಹೋದೆ. ನನ್ನ ಕೈಗಳು ನಡುಗುತ್ತಿದ್ದವು. ಹಣೆಯ ಮೇಲೆ ಬೆವರು ಇಳಿದಿತ್ತು. ನಾನು ಜೀವನದಲ್ಲಿ ಎಂದಿಗೂ ಕಳ್ಳತನ ಮಾಡಿರಲಿಲ್ಲ ಮತ್ತು ಈ ಕೆಲಸ ನನಗೆ ಪ್ರಪಂಚದ ಅತ್ಯಂತ ಕಷ್ಟಕರ ಕೆಲಸವೆಂದು ಅನಿಸುತ್ತಿತ್ತು. ಧೈರ್ಯ ಮಾಡಿ ಕಸದ ಬುಟ್ಟಿಯಲ್ಲಿ ಕೈ ಹಾಕಿದೆ. ರಕ್ತ ಮತ್ತು ಉಳಿದ ಕೊಳೆಯನ್ನು ನೋಡಿ ನನಗೆ ವಾಕರಿಕೆ ಬರುವಂತಾಯಿತು. ಆದರೆ ಆ ಅಪರಿಚಿತನ ಮಾತುಗಳು ನನ್ನ ಕಿವಿಯಲ್ಲಿ ಮೊಳಗಿದವು. ಇದು ನಿಮ್ಮನ್ನು ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ. ನಾನು ಅವನು ಹೇಳಿದ ಗುರುತುಗಳ ಪ್ರಕಾರ ಇದ್ದ ಆ ವಸ್ತುವನ್ನು ತೆಗೆದು ಅದನ್ನು ಬೇಗನೆ ನನ್ನ ಅಡಗಿಸಿದ ಚೀಲದಲ್ಲಿ ಹಾಕಿದೆ. ತಕ್ಷಣವೇ ಬಾಗಿಲು ಅನಿರೀಕ್ಷಿತವಾಗಿ ತೆರೆಯಿತು ಮತ್ತು ಒಬ್ಬ ಜೂನಿಯರ್ ನರ್ಸ್ ಒಳಗೆ ಬಂದರು. ಅರೆ ನೇಹಾ, ನೀನು ಇನ್ನೂ ಇದನ್ನು ಸ್ವಚ್ಛಗೊಳಿಸಿಲ್ಲವೇ? ಬೇಗ ಮಾಡು. ನಾವು ಇನ್ನೊಬ್ಬ ರೋಗಿಯನ್ನು ಸಹ ಕರೆತರಬೇಕು. ನಾನು ಸಿಕ್ಕಿಬಿದ್ದೆ ಎಂದೇ ಭಾವಿಸಿದ್ದೆ.
ಆ ಚೀಲವನ್ನು ಬೇಗನೆ ಬಕೆಟ್ ಕೆಳಗೆ ಅಡಗಿಸಿದೆ. ಜಿ ಸಿಸ್ಟರ್, ಕೇವಲ 5 ನಿಮಿಷಗಳಲ್ಲಿ ಎಲ್ಲವನ್ನೂ ಸ್ವಚ್ಛಗೊಳಿಸುತ್ತೇನೆ ಎಂದು ನಾನು ಗಾಬರಿಯಲ್ಲಿ ಹೇಳಿದೆ. ಅವಳು ಹೋದ ನಂತರ ನನ್ನ ಪ್ರಾಣದಲ್ಲಿ ಪ್ರಾಣ ಬಂದಿತು. ಇದು ಸಿಕ್ಕಿಬೀಳುವ ಹತ್ತಿರದ ಪ್ರಕರಣವಾಗಿತ್ತು. ಸಂಜೆಯವರೆಗೆ ನಾನು ಇದೇ ರೀತಿ ಹೆದರುತ್ತಾ ಅಡಗಿಕೊಂಡು ಇನ್ನೂ 2 ಚೀಲಗಳನ್ನು ಸಂಗ್ರಹಿಸಿದೆ. ರಜೆ ಸಮಯವಾಯಿತು. ನಾನು ಆ ಚೀಲವನ್ನು ನನ್ನ ದೊಡ್ಡ ಬ್ಯಾಗ್ನಲ್ಲಿ ಅಡಗಿಸಿ ಆಸ್ಪತ್ರೆಯ ಹಿಂಬದಿಯ ಗೇಟ್ ಕಡೆಗೆ ಹೊರಟೆ. ಆ ಗೇಟ್ ಸಾಮಾನ್ಯವಾಗಿ ಕಡಿಮೆ ಬಳಕೆಯಲ್ಲಿತ್ತು. ಅಲ್ಲಿಗೆ ತಲುಪಿ ನಾನು ಆ ವ್ಯಕ್ತಿ ನನಗೆ ನೀಡಿದ್ದ ನಂಬರ್ಗೆ ಕರೆ ಮಾಡಿದೆ. ನಾನು ಹಿಂಬದಿಯ ಗೇಟ್ನಲ್ಲಿ ಇದ್ದೇನೆ ಎಂದು ನಾನು ನಡುಗುವ ಹೃದಯದಿಂದ ಹೇಳಿದೆ. 5 ನಿಮಿಷಗಳಲ್ಲಿ ಬರುತ್ತೇನೆ ಎಂದು ಇನ್ನೊಂದು ಕಡೆಯಿಂದ ಧ್ವನಿ ಬಂತು. ಸರಿಯಾಗಿ 5 ನಿಮಿಷಗಳ ನಂತರ ಅದೇ ಕಪ್ಪು ಕಾರು ಕತ್ತಲೆಯಿಂದ ಹೊರಬಂತು. ಆ ವ್ಯಕ್ತಿ ಕಾರಿನಿಂದ ಇಳಿದು ನನ್ನ ಕಡೆಗೆ ಬಂದ. ನಾನು ಏನೂ ಹೇಳದೆ ಆ ಚೀಲವನ್ನು ಅವನಿಗೆ ಕೊಟ್ಟೆ. ಅವನು ಆ ಚೀಲವನ್ನು ಕಾರಿನ ಹಿಂದಿನ ಸೀಟಿನ ಮೇಲೆ ಎಸೆದು ತನ್ನ ಜೇಬಿನಿಂದ ನೋಟುಗಳ ದಪ್ಪಕಟ್ಟು ತೆಗೆದು ನನ್ನ ಕೈಯಲ್ಲಿ ಕೊಟ್ಟ. ಇದು ನಿನ್ನ ಇಂದಿನ ಶ್ರಮ ಎಂದು ಅವನು ನಕ್ಕು ಹೇಳಿದ. ನಾನು ನಡುಗುವ ಕೈಗಳಿಂದ ನೋಟುಗಳನ್ನು ಹಿಡಿದೆ. ಜೀವನದಲ್ಲಿ ಇಷ್ಟು ಹಣವನ್ನು ಒಟ್ಟಿಗೆ ನಾನು ಎಂದಿಗೂ ನೋಡಿರಲಿಲ್ಲ. ಇವು 2,000 ರೂಪಾಯಿಯ ನೋಟುಗಳಾಗಿದ್ದವು. ಬಹುಶಃ 800ಕ್ಕಿಂತಲೂ ಹೆಚ್ಚು. ನನ್ನ ಇಡೀ ತಿಂಗಳ ಸಂಬಳಕ್ಕಿಂತ 10 ಪಟ್ಟು ಹೆಚ್ಚು. ಇಷ್ಟು ಹಣವನ್ನು ನೋಡಿ ನನ್ನ ಬಾಯಿಂದ ತಾನಾಗಿಯೇ ಹೊರಬಂತು. ಹೇಳಿದ್ದೆನಲ್ಲ, ಇದು ಕಸವಲ್ಲ, ಚಿನ್ನ ಎಂದು ಅವನು ನಕ್ಕ. ಕಾರಿನಲ್ಲಿ ಕುಳಿತು ವೇಗವಾಗಿ ಹೊರಟು ಹೋದ. ನಾನು ಅಲ್ಲೇ ನಿಂತು ನೋಟುಗಳನ್ನು ನೋಡುತ್ತಾ ಇದ್ದೆ. ಕಣ್ಣುಗಳಲ್ಲಿ ನೀರು ಬಂದಿತ್ತು. ಭಯ, ಪಾಪ ಮತ್ತು ನಾಚಿಕೆಯ ಭಾವನೆಗಳ ಮೇಲೆ ಈಗ ದುರಾಸೆ ಮತ್ತು ಸಂತೋಷ ಭಾರವಾಗಿದ್ದವು. ಆ ಸಮಯದಲ್ಲಿ ನನಗೆ ನನ್ನ ಹಸಿದ ಮಕ್ಕಳು, ಅನಾರೋಗ್ಯ ಪೀಡಿತ ತಾಯಿ ಮತ್ತು ಒಂದು ಉಜ್ವಲವಾದ ನಾಳೆ ಕಾಣುತ್ತಿತ್ತು. ನಾನು ಅದೇ ಕ್ಷಣ ನಿರ್ಧರಿಸಿದೆ, ಈಗ ನಾನು ಈ ಕೆಲಸವನ್ನು ಪ್ರತಿದಿನ ಮಾಡುತ್ತೇನೆ. ಆಸ್ಪತ್ರೆಯಿಂದ ಮನೆಗೆ ಹೋಗುವ ದಾರಿ ಗಾಳಿಯಲ್ಲಿ ಹಾರಿದಂತೆ ಸಾಗಿತು. ಕೈಗಳಲ್ಲಿ ಹಿಡಿದ ನೋಟುಗಳ ಕಟ್ಟು ಈಗ ನನಗೆ ಕಾಗದದ ತುಣುಕುಗಳಂತೆ ಅನಿಸುತ್ತಿರಲಿಲ್ಲ. ಅವು ನನ್ನ ನಿರೀಕ್ಷೆಗಳು, ನನ್ನ ಮಕ್ಕಳ ಕನಸುಗಳು, ನನ್ನ ತಾಯಿಯ ಆರೋಗ್ಯದ ಖಾತರಿ. ಭಯ ಮತ್ತು ಅಪರಾಧದ ಭಾವನೆ ಈಗ ಎಲ್ಲೋ ಹಿಂದೆ ಉಳಿದಿತ್ತು ಮತ್ತು ಅದರ ಸ್ಥಾನದಲ್ಲಿ ಒಂದು ವಿಚಿತ್ರ ನಶೆಯಂತಹ ಸಂತೋಷ ಆವರಿಸಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ನಾನು ಅಸಹಾಯಕಳಲ್ಲ, ಶಕ್ತಿಶಾಲಿ ಎಂದು ಅನಿಸಿತು. ಮನೆಗೆ ಹೋಗುವ ಮೊದಲು ನಾನು ನೇರವಾಗಿ ಆ ಮೆಡಿಕಲ್ ಸ್ಟೋರ್ಗೆ ಹೋದೆ. ಅಲ್ಲಿಂದ ನಾನು ಯಾವಾಗಲೂ ತಾಯಿಯ ಔಷಧಿಗಳನ್ನು ಸಾಲವಾಗಿ ತೆಗೆದುಕೊಳ್ಳುತ್ತಿದ್ದೆ. ಭಾಯಿ ಸಾಬ್, ತಾಯಿಯ ಶುಗರ್ ಮತ್ತು ರಕ್ತದೊತ್ತಡದ ಔಷಧಿಯನ್ನು ಕೊಡಿ ಎಂದು ನಾನು ಹೇಳಿದೆ. ಅಂಗಡಿಯವನು ನನ್ನನ್ನು ಮೇಲಿನಿಂದ ಕೆಳಗೆ ನೋಡಿದ ಮತ್ತು ಒರಟಾಗಿ ಹೇಳಿದ, ಮೊದಲು ಹಿಂದಿನ 2,000 ರೂಪಾಯಿ ತೀರಿಸು, ಆಮೇಲೆ ಔಷಧಿ ಸಿಗುತ್ತದೆ. ನಾನು ಕೋಪಗೊಳ್ಳುವ ಬದಲು ಶಾಂತಿಯಿಂದ ನನ್ನ ಚೀಲದಿಂದ 2,000 ರೂಪಾಯಿಯ ನೋಟುಗಳನ್ನು ತೆಗೆದು ಕೌಂಟರ್ ಮೇಲೆ ಇಟ್ಟೆ. ತಗೋ, ನಿನ್ನ 2,000 ಮತ್ತು ಈಗ ನನಗೆ ಇಡೀ 2 ತಿಂಗಳ ಔಷಧಿಗಳನ್ನು ಪ್ಯಾಕ್ ಮಾಡಿ ಇಡು ಎಂದು ಹೇಳಿದೆ. ಅಂಗಡಿಯವನ ಕಣ್ಣುಗಳು ದೊಡ್ಡದಾದವು. ಅವನ ಧ್ವನಿ ತಕ್ಷಣ ಬದಲಾಯಿತು. ಅರೆ ಜೀಜಿ, ಈಗಲೇ ಕೊಡುತ್ತೇನೆ. ನೀವು ಸ್ವಲ್ಪ ಕೂತುಕೊಳ್ಳಿ. ಇಂದು ಮೊದಲ ಬಾರಿಗೆ ನನಗೆ ಹಣದ ಶಕ್ತಿಯ ನಿಜವಾದ ಅರ್ಥ ತಿಳಿಯಿತು. ನನ್ನ ಮಕ್ಕಳು ಯಾವಾಗಲೂ ಆಸೆಯಿಂದ ನೋಡುತ್ತಿದ್ದ ಎಲ್ಲಾ ಹಣ್ಣುಗಳನ್ನು ಖರೀದಿಸಿದೆ. ನಂತರ ರೇಷನ್ ಅಂಗಡಿಯಿಂದ ತಿಂಗಳಿಗಾಗುವಷ್ಟು ಸಾಮಾನುಗಳನ್ನು ತೆಗೆದುಕೊಂಡೆ. ಕೊನೆಯಲ್ಲಿ ಮಕ್ಕಳ ಬಟ್ಟೆ ಅಂಗಡಿಗೆ ಹೋಗಿ ಅವರಿಗೆ ಹೊಸ ಬಟ್ಟೆ ಮತ್ತು ಹೊಳೆಯುವ ಶೂಗಳನ್ನು ಖರೀದಿಸಿದೆ. ನಾನು ಮನೆ ತಲುಪಿದಾಗ 2 ಕೈಗಳಲ್ಲಿ ಬ್ಯಾಗ್ಗಳು ತುಂಬಿದ್ದವು. ಅಮ್ಮ ನೋಡು ಎಂದು ನನ್ನ ಮಗ ಒಂದು ಬ್ಯಾಗ್ನಿಂದ ಹೊಸ ಶರ್ಟ್ ತೆಗೆದು ಸಂತೋಷದಿಂದ ಕೂಗಿದ. ನನ್ನ ಮಗಳು ಹೊಸ ಶೂಗಳನ್ನು ಎದೆಗೆ ತಬ್ಬಿಕೊಂಡಳು. ಅವರ ಮುಖದ ಮೇಲೆ ಇದ್ದ ಆ ನಿಜವಾದ ಸಂತೋಷವನ್ನು ನೋಡಿ ನಾನು ಯಾವುದೇ ಪಾಪ ಮಾಡಿಲ್ಲ, ಬದಲಿಗೆ ಅತ್ಯಂತ ಒಳ್ಳೆಯ ಕೆಲಸ ಮಾಡಿದ್ದೇನೆ ಎಂದು ನನಗೆ ಅನಿಸಿತು. ತಾಯಿ ನನ್ನ ಕೈ ಹಿಡಿದು ಒಂದು ಮೂಲೆಯಲ್ಲಿ ಕರೆದುಕೊಂಡು ಹೋದರು. ಅವರ ಮುಖದ ಮೇಲೆ ಸಂತೋಷದ ಜೊತೆಗೆ ಚಿಂತೆಯೂ ಇತ್ತು. ನೇಹಾ, ಇದೆಲ್ಲ ಎಲ್ಲಿಂದ ಬಂತು? ನೀನು ಎಲ್ಲಾದರೂ ಸಾಲ ಮಾಡಿದ್ದೀಯಾ? ನೋಡು, ನಾವು ಬಡವರು ನಿಜ, ಆದರೆ ಸಾಲದಲ್ಲಿ ಬದುಕಲು ಸಾಧ್ಯವಿಲ್ಲ. ನಾನು ಈ ಪ್ರಶ್ನೆಗೆ ಸಿದ್ಧಳಾಗಿದ್ದೆ. ಇಲ್ಲ ಅಮ್ಮ, ಆಸ್ಪತ್ರೆಯವರು ಬೋನಸ್ ಕೊಟ್ಟಿದ್ದಾರೆ. ನೀವು ಮತ್ತು ನಾನು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ, ಅದಕ್ಕೆ ಇದು ಬಹುಮಾನ ಎಂದರು. ನಾನು ನಯವಾಗಿ ಸುಳ್ಳು ಹೇಳಿದೆ. ತಾಯಿಗೆ ಸಂಪೂರ್ಣವಾಗಿ ನಂಬಿಕೆ ಬರಲಿಲ್ಲ, ಆದರೆ ಅವರು ಮೌನವಾದರು. ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ಅವರು ನನ್ನ ತಲೆಯ ಮೇಲೆ ಕೈ ಆಡಿಸಿದರು. ಅಷ್ಟರಲ್ಲಿ ಮೂಲೆಯಲ್ಲಿ ಮಲಗಿದ್ದ ನನ್ನ ಗಂಡ ಸಂಜಯ್ ಶಬ್ದ ಕೇಳಿ ಎದ್ದ. ಹೊಸ ಸಾಮಾನು ಮತ್ತು ಬಟ್ಟೆಗಳನ್ನು ನೋಡಿ ಅವನ ಕಣ್ಣುಗಳಲ್ಲಿ ದುರಾಸೆ ಹೊಳೆಯಿತು. ವಾಹ್ ವಾ, ಎಲ್ಲೋ ಕೈಗೆ ಮಾಲು ಸಿಕ್ಕಿದೆ ಅನಿಸುತ್ತದೆ. ಸರಿ, ಈಗ ನನಗೂ ಸ್ವಲ್ಪ ಖರ್ಚಿಗೆ ಹಣ ಕೊಡು. ಸ್ನೇಹಿತರು ಕಾಯುತ್ತಿದ್ದಾರೆ.
ಮೊದಲು ನಾನು ಅವನ ಮಾತಿಗೆ ಹೆದರಿ ಹಣ ಕೊಡುತ್ತಿದ್ದೆ. ಆದರೆ ಇಂದು ನನ್ನೊಳಗೆ ಹೊಸ ನೇಹ ಇದ್ದಳು. ಯಾವುದೇ ಹಣ ಸಿಗುವುದಿಲ್ಲ ಎಂದು ನಾನು ತಣ್ಣನೆಯ ಧ್ವನಿಯಲ್ಲಿ ಹೇಳಿದೆ. ಈ ಹಣ ಮಕ್ಕಳ ಬಟ್ಟೆ ಮತ್ತು ತಾಯಿಯ ಔಷಧಿಗಳಿಗಾಗಿ, ನಿನ್ನ ವ್ಯಸನಕ್ಕಾಗಿ ಅಲ್ಲ. ಅವನು ಕೋಪದಿಂದ ನನ್ನ ಕಡೆಗೆ ಜಿಗಿದ. ನನಗೆ ಉತ್ತರಿಸುವ ಧೈರ್ಯ ನಿನಗೆ ಹೇಗೆ ಬಂತು? ಧೈರ್ಯ ಹಣದಿಂದ ಬರುತ್ತದೆ ಸಂಜಯ್ ಎಂದು ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ ಮತ್ತು ಒಂದು 500 ರೂಪಾಯಿಯ ನೋಟನ್ನು ಅವನ ಕಡೆಗೆ ಎಸೆದೆ. ಇದು ತಗೋ ಮತ್ತು ಇಡೀ ದಿನ ನನಗೆ ನಿನ್ನ ಮುಖ ತೋರಿಸಬೇಡ. ಅವನು ಸ್ವಲ್ಪ ಹೊತ್ತು ನನ್ನನ್ನು ದಿಟ್ಟಿಸಿ ನೋಡಿದ. ನಂತರ ನೋಟು ತೆಗೆದುಕೊಂಡು ಗೊಣಗುತ್ತಾ ಮನೆಯಿಂದ ಹೊರಟು ಹೋದ. ಇಂದು ನಾನು ಕೇವಲ ಹಣವನ್ನು ಸಂಪಾದಿಸಿರಲಿಲ್ಲ, ನಾನು ನನ್ನ ಕಳೆದುಕೊಂಡಿದ್ದ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಮರಳಿ ಪಡೆದಿದ್ದೆ. ಆ ದಿನದ ನಂತರ ಇದು ನನ್ನ ನಿತ್ಯದ ಕೆಲಸವಾಯಿತು. ನಾನು ಪ್ರತಿದಿನ ಆಸ್ಪತ್ರೆಗೆ ಹೋಗುತ್ತಿದ್ದೆ. ಆದರೆ ಈಗ ಉದ್ದೇಶ ಕೇವಲ ಸ್ವಚ್ಛತೆ ಮಾಡುವುದಾಗಿರಲಿಲ್ಲ. ನಾನು ಒಬ್ಬ ಬೇಟೆಗಾರಳಂತೆ ಲೇಬರ್ ರೂಮ್ ಹೊರಗೆ ಓಡಾಡುತ್ತಿದ್ದೆ, ನನ್ನ ಬೇಟೆಗಾಗಿ ಕಾಯುತ್ತಿದ್ದೆ. ಮೊದಲ ದಿನದ ಭಯ ಈಗ ಒಂದು ಅಭ್ಯಾಸವಾಗಿ ಬದಲಾಗಿತ್ತು. ಯಾವಾಗ ಕೋಣೆಗೆ ಹೋಗಬೇಕು, ಹೇಗೆ ದಾದಿಯರ ಕಣ್ಣಿನಿಂದ ತಪ್ಪಿಸಿಕೊಳ್ಳಬೇಕು ಮತ್ತು ಹೇಗೆ ಸ್ವಚ್ಛವಾಗಿ ಕೆಲಸ ಮಾಡಬೇಕು ಎಂಬುದು ನನಗೆ ತಿಳಿದಿತ್ತು. ಈಗ ಆ ಕಸದ ಬುಟ್ಟಿ ನನಗೆ ಕೊಳಕಾಗಿ ಕಾಣುತ್ತಿರಲಿಲ್ಲ, ಅದು ನಿಧಿಯ ಪೆಟ್ಟಿಗೆಯಾಗಿತ್ತು. ಪ್ರತಿ ಸಂಜೆ ನಾನು ಹಿಂಬದಿಯ ಗೇಟ್ನಲ್ಲಿ ಆ ಕಪ್ಪು ಕಾರಿನ ವ್ಯಕ್ತಿಯನ್ನು ಭೇಟಿಯಾಗುತ್ತಿದ್ದೆ. ನಾನು ಅವನಿಗೆ ಚೀಲ ಕೊಡುತ್ತಿದ್ದೆ, ಅವನು ನನಗೆ ನೋಟುಗಳ ಕಟ್ಟು ಕೊಡುತ್ತಿದ್ದ ಮತ್ತು ನಾವಿಬ್ಬರೂ ಏನನ್ನೂ ಮಾತನಾಡದೆ ನಮ್ಮ ದಾರಿ ಹಿಡಿಯುತ್ತಿದ್ದೆವು. ಕೆಲವೇ ವಾರಗಳಲ್ಲಿ ನನ್ನ ಮನೆಯ ಸಂಪೂರ್ಣ ಪರಿಸ್ಥಿತಿ ಬದಲಾಯಿತು. ಮುರಿದು ಹೋಗಿದ್ದ ಮಂಚದ ಜಾಗದಲ್ಲಿ ಹೊಸ ಹಾಸಿಗೆಗಳು ಬಂದವು. ಅಡುಗೆ ಮನೆಯಲ್ಲಿ ಎಲ್ಲವೂ ಇತ್ತು. ಮಕ್ಕಳು ಉತ್ತಮ ಆಹಾರ ಮತ್ತು ಉತ್ತಮ ಬಟ್ಟೆಗಳನ್ನು ಧರಿಸಲು ಪ್ರಾರಂಭಿಸಿದ್ದರು. ತಾಯಿಯ ಆರೋಗ್ಯವೂ ಈಗ ಉತ್ತಮವಾಗಿತ್ತು. ಆದರೆ ಈ ಬದಲಾವಣೆಗಳು ನನ್ನ ಮನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಮೊಹಲ್ಲಾದವರು ಸಹ ಗಮನಿಸಲು ಪ್ರಾರಂಭಿಸಿದ್ದರು. ಅರೇ ವಾಹ್ ನೇಹಾ, ಇವತ್ತು ನೀನು ತುಂಬಾ ಹೊಳೆಯುತ್ತಿದ್ದೀಯಾ ಎಂದು ಒಬ್ಬ ನೆರೆಹೊರೆಯವಳು ಹೇಳಿದಳು. ನಿನ್ನ ಲಾಟರಿ ಹೊಡೆದಿದೆ ಅನಿಸುತ್ತದೆ. ನಾನು ಕೇವಲ ನಕ್ಕೆ. ಕೇವಲ ದೇವರ ದಯೆ ಇದೆ. ನನಗೆ ಗೊತ್ತಿತ್ತು ಎಲ್ಲರ ಕಣ್ಣುಗಳು ನನ್ನ ಮೇಲಿವೆ. ಅವರ ಪಿಸುಮಾತುಗಳು, ತಾಯಿಯ ಚಿಂತೆಯ ನೋಟಗಳು ಎಲ್ಲವನ್ನೂ ನಾನು ಅನುಭವಿಸುತ್ತಿದ್ದೆ. ಆದರೆ ಐಶ್ವರ್ಯದ ನಶೆ ತಲೆಗೆ ಏರಿತ್ತು. ಹಣ ವಿಚಿತ್ರವಾದ ವಸ್ತು. ಇಲ್ಲದಿದ್ದಾಗ ಗೌರವ ಮತ್ತು ಆತ್ಮ ಎರಡನ್ನೂ ತುಡಿಯುತ್ತದೆ, ಮತ್ತು ಬಂದಾಗ ಮನುಷ್ಯನಿಗೆ ಅವನ ಮಿತಿಯನ್ನೇ ಮರೆಸುತ್ತದೆ. ನನ್ನೊಂದಿಗೂ ಅದೇ ಆಗುತ್ತಿತ್ತು. ನಾನು ಇನ್ನು ಮುಂದೆ ಹಳೆಯ ಹೆದರುತ್ತಿದ್ದ ನೇಹ ಆಗಿರಲಿಲ್ಲ, ಯಾರು ಎಲ್ಲರ ಮುಂದೆ ಕೈಜೋಡಿಸಿ ಬಗ್ಗಿ ನಮಸ್ಕಾರ ಮಾಡುತ್ತಿದ್ದರೋ. ಈಗ ನನ್ನ ನಡಿಗೆಯಲ್ಲಿ ಒಂದು ವಿಶ್ವಾಸವಿತ್ತು, ನನ್ನ ಧ್ವನಿಯಲ್ಲಿ ಒಂದು ಗಟ್ಟಿತನವಿತ್ತು. ನಾನು ಗುಡಿಸಲಿನ ಮನೆಯನ್ನು ಬಿಟ್ಟು ಅದೇ ಮೊಹಲ್ಲಾದ ಮೂಲೆಯಲ್ಲಿ ಒಂದು ಚಿಕ್ಕದಾದ ಆದರೆ ಗಟ್ಟಿ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೆ. ಮನೆಯಲ್ಲಿ ಫ್ರಿಡ್ಜ್, ಟಿವಿ ಮತ್ತು ಅಗತ್ಯವಿರುವ ಎಲ್ಲವೂ ಇತ್ತು. ನನ್ನ ಮಕ್ಕಳು ಈಗ ಓಣಿಯ ಇತರ ಮಕ್ಕಳಂತೆ ಉತ್ತಮ ಬಟ್ಟೆಗಳನ್ನು ಧರಿಸುತ್ತಿದ್ದರು ಮತ್ತು ಅವರ ಕೈಯಲ್ಲಿ ದುಬಾರಿ ಆಟಿಕೆಗಳಿರುತ್ತಿದ್ದವು. ನಾನು ಆಸ್ಪತ್ರೆಯ ಕೆಲಸವನ್ನು ಬಿಟ್ಟಿರಲಿಲ್ಲ, ಏಕೆಂದರೆ ನನ್ನ ನಿಜವಾದ ನಿಧಿ ಅಲ್ಲಿಯೇ ಇತ್ತು. ಆದರೆ ಈಗ ನಾನು ಅಲ್ಲಿ ಪೊರಕೆ ಹಿಡಿಯುವ ನೇಹಾ ಮಾಸಿಯಿಂದ ನೇಹಾಜಿ ಆಗಿದ್ದೆ. ನಾನು ಆಗಾಗ್ಗೆ ದಾದಿಯರು ಮತ್ತು ಇತರ ಸಿಬ್ಬಂದಿಗಾಗಿ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. ಕೆಲವೊಮ್ಮೆ ಯಾರಿಗಾದರೂ ಸ್ವಲ್ಪ ಹಣದ ಸಹಾಯವನ್ನೂ ಮಾಡುತ್ತಿದ್ದೆ. ನನ್ನ ಈ ವರ್ತನೆ ಎಲ್ಲರಿಗೂ ಆಶ್ಚರ್ಯ ತಂದಿತ್ತು. ಆದರೆ ಯಾರೂ ನನ್ನನ್ನು ನೇರವಾಗಿ ಕೇಳುವ ಧೈರ್ಯ ಮಾಡಲಿಲ್ಲ. ನೇಹಾಜಿ, ನೀವು ದಿನದಿಂದ ದಿನಕ್ಕೆ ಶ್ರೀಮಂತರಾಗುತ್ತಿದ್ದೀರಿ. ನಮಗೂ ಹೇಳಿ, ಯಾವ ಮಾಯಾ ಪೆಟ್ಟಿಗೆ ನಿಮ್ಮ ಕೈಗೆ ಸಿಕ್ಕಿದೆ? ಒಂದು ದಿನ ಒಬ್ಬ ವಾರ್ಡ್ಬಾಯ್ ಚಹಾ ಕುಡಿಯುತ್ತಾ ನನ್ನನ್ನು ಗೇಲಿ ಮಾಡಿದ. ನಾನು ನಕ್ಕು ಉತ್ತರಿಸಿದೆ, ಕಷ್ಟಪಡುತ್ತೇನೆ, ಅದಕ್ಕೆ ದೇವರು ಫಲ ಕೊಡುತ್ತಾನೆ. ನೀವು ಕಷ್ಟಪಡಿ, ನಿಮಗೂ ಸಿಗುತ್ತದೆ. ಆದರೆ ಒಳಗೊಳಗೆ ನಾನು ಪ್ರತಿಕ್ಷಣವೂ ಒಂದು ಅಜ್ಞಾತ ಭಯದಲ್ಲಿ ಬದುಕುತ್ತಿದ್ದೆ. ರಾತ್ರಿ ಸ್ವಲ್ಪ ಸದ್ದು ಕೇಳಿದರೂ ನನ್ನ ಕಣ್ಣು ತೆರೆಯುತ್ತಿತ್ತು. ಆಸ್ಪತ್ರೆಯಲ್ಲಿ ಯಾರಾದರೂ ನನ್ನನ್ನು ದಿಟ್ಟಿಸಿ ನೋಡಿದರೆ ಹೃದಯ ಒಮ್ಮೆಲೆ ಬಡಿದು ನಿಲ್ಲುತ್ತಿತ್ತು. ಪ್ರತಿಕ್ಷಣವೂ ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ, ಗೋಡೆಗಳಿಗೂ ಕಿವಿಗಳಿವೆ ಮತ್ತು ಅವು ನನ್ನ ರಹಸ್ಯಗಳನ್ನು ಕೇಳುತ್ತಿವೆ ಎಂದು ನನಗೆ ಅನಿಸುತ್ತಿತ್ತು. ನನ್ನ ದುರಾಸೆ ಪ್ರತಿದಿನ ನನ್ನನ್ನು ಈ ಬೆಂಕಿಗೆ ತಳ್ಳುತ್ತಿತ್ತು, ಆದರೆ ನನ್ನ ಆತ್ಮಸಾಕ್ಷಿ ಪ್ರತಿಕ್ಷಣವೂ ನನ್ನನ್ನು ಎಚ್ಚರಿಸುತ್ತಿತ್ತು. ಒಂದು ದಿನ ನಾನು ಎಂದಿನಂತೆ ಲೇಬರ್ ರೂಮ್ ಸ್ವಚ್ಛ ಮಾಡುತ್ತಿದ್ದೆ. ಆಗ ಹೆಡ್ನರ್ಸ್ ಮಿಸ್ ಡಿಸೋಜಾ ಇದ್ದಕ್ಕಿದ್ದಂತೆ ಒಳಗೆ ಬಂದರು. ಅವರು ತುಂಬಾ ಕಟ್ಟುನಿಟ್ಟಾದ ಮತ್ತು ನಿಯಮ ಪಾಲಿಸುವ ಮಹಿಳೆಯಾಗಿದ್ದರು. ಅವರು ಬಂದ ತಕ್ಷಣ ಎಲ್ಲ ಸಿಬ್ಬಂದಿ ಹೆದರುತ್ತಿದ್ದರು. ನೇಹಾ, ಈ ಕಸದ ಬುಟ್ಟಿ ಇನ್ನೂ ಏಕೆ ತುಂಬಿದೆ? ಅವರು ಕಠಿಣ ಧ್ವನಿಯಲ್ಲಿ ಕೇಳಿದರು. ಇದು ಸೋಂಕು ಹರಡಬಹುದು ಎಂದು ನಿಮಗೆ ತಿಳಿದಿದೆಯೇ? ಆ ಸಮಯದಲ್ಲಿ ಕಸದ ಬುಟ್ಟಿಯಲ್ಲಿ ನನ್ನ ವಸ್ತುವು ಬಿದ್ದಿತ್ತು.
ನನ್ನ ರಕ್ತ ಹೆಪ್ಪುಗಟ್ಟಿದಂತಾಯಿತು. ಮೇಡಂ ಈಗಷ್ಟೇ ತೆಗೆಯಲು ಹೊರಟಿದ್ದೆ. ಇನ್ನೊಬ್ಬ ರೋಗಿಯ ಸ್ಥಿತಿ ಕೆಟ್ಟಿತ್ತು, ಅಲ್ಲಿ ಸಹಾಯ ಮಾಡಲು ಹೋಗಿದ್ದೆ ಎಂದು ನಾನು ಗಲಿಬಿಲಿಯಿಂದ ಹೇಳಿದೆ. ಅವರು ಅನುಮಾನದಿಂದ ನನ್ನನ್ನು ಮತ್ತು ನಂತರ ಕಸದ ಬುಟ್ಟಿಯನ್ನು ನೋಡಿದರು. ಇತ್ತೀಚೆಗೆ ನಿನ್ನ ಗಮನ ಕೆಲಸದ ಮೇಲೆ ಕಡಿಮೆ, ಬೇರೆ ಕಡೆ ಜಾಸ್ತಿ ಇದೆ. ನೆನಪಿರಲಿ, ಇದು ಆಸ್ಪತ್ರೆ, ನಿನ್ನ ಮನೆ ಅಲ್ಲ. ಇಲ್ಲಿ ಒಂದು ಸಣ್ಣ ತಪ್ಪು ಯಾರ ಜೀವವನ್ನಾದರೂ ತೆಗೆದುಕೊಳ್ಳಬಹುದು ಎಂದು ಹೇಳಿ ಅವರು ಕೋಣೆಯಿಂದ ಹೊರಗೆ ಹೋದರು. ಅವರು ಹೋದ ನಂತರ ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡೆ. ನನ್ನ ಕಾಲುಗಳು ನಡುಗುತ್ತಿದ್ದವು. ಇದುವರೆಗಿನ ಅತಿದೊಡ್ಡ ಅಪಾಯವಾಗಿತ್ತು. ಆ ಘಟನೆ ನನಗೆ ಇನ್ನಷ್ಟು ಎಚ್ಚರಿಕೆಯಿಂದ ಇರಲು ಒತ್ತಾಯಿಸಿತು. ಆದರೆ ನನ್ನೊಳಗಿನ ದುರಾಸೆ ಇನ್ನೂ ಕಡಿಮೆಯಾಗಿರಲಿಲ್ಲ. ಹಣ ನನ್ನ ಮನೆಯ ವಾತಾವರಣವನ್ನೂ ಬದಲಾಯಿಸಿತ್ತು. ನನ್ನ ಗಂಡ ಸಂಜಯ್ ಈಗ ನನ್ನೊಂದಿಗೆ ಜಗಳವಾಡುತ್ತಿರಲಿಲ್ಲ, ಕೈ ಎತ್ತುವ ಧೈರ್ಯವನ್ನೂ ಮಾಡುತ್ತಿರಲಿಲ್ಲ. ಅವನಿಗೆ ಅವನ ಕುಡಿತ ಮತ್ತು ಐಷಾರಾಮಿ ಜೀವನ ನನ್ನ ಹಣದಿಂದ ನಡೆಯುತ್ತಿದೆ ಎಂದು ತಿಳಿದಿತ್ತು. ಅವನು ನರಿಯಂತೆ ನನ್ನ ಸುತ್ತ ಸುತ್ತುತ್ತಿದ್ದ. ನೇಹಾ, ಇಂದು ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುವ ಪ್ಲಾನ್ ಇದೆ. ಸ್ವಲ್ಪ 1,000 ರೂಪಾಯಿ ಬೇಕು ಎಂದು ಒಂದು ಸಂಜೆ ಅವನು ನನ್ನ ಬಳಿ ಬಂದು ಹೇಳಿದ. ನಾನು ಟಿವಿಯಿಂದ ಕಣ್ಣು ತೆಗೆಯದೆ ಹೇಳಿದೆ, ಪಾರ್ಟಿ ಯಾವ ಸಂತೋಷಕ್ಕೆ? ನೀನು ಯಾವ ಕೆಲಸ ಮಾಡಿದ್ದೀಯಾ? ಅರೆ ಜಾನು, ನೀನು ಸಂಪಾದಿಸುವುದು ನನ್ನದೇ ಅಲ್ಲವೇ? ಈಗ ಸ್ವಲ್ಪ ಹಕ್ಕು ಇರುತ್ತದಲ್ಲವೇ ನನ್ನ ಮೇಲೆ? ಅವನು ಹೊಗಳುವಿಕೆಯಿಂದ ಹೇಳಿದ. ನಾನು ಕೋಪದಿಂದ ನೋಡಿದೆ. ನಿನ್ನ ಯಾವುದೇ ಹಕ್ಕು ಇಲ್ಲ. ಇದು ನನ್ನ ಕಷ್ಟದ ಸಂಪಾದನೆ. ನಂತರ ಅವನೊಂದಿಗೆ ಜಗಳವಾಡುವುದು ವ್ಯರ್ಥ ಎಂದು ಯೋಚಿಸಿದೆ. ನಾನು ಪರ್ಸ್ನಿಂದ ಕೆಲವು ನೋಟುಗಳನ್ನು ತೆಗೆದು ಅವನ ಕಡೆಗೆ ಎಸೆದೆ. ಇದು ತಗೋ. ಮುಂದಿನ ಬಾರಿ ನನ್ನೊಂದಿಗೆ ಈ ರೀತಿ ಮಾತನಾಡಬೇಡ. ಅವನು ಹಣ ತೆಗೆದುಕೊಂಡು ಸುಮ್ಮನೆ ಹೊರಟು ಹೋದ. ಈಗ ಮನೆಯಲ್ಲಿ ಅಧಿಕಾರದ ಸಮತೋಲನ ಸಂಪೂರ್ಣವಾಗಿ ಬದಲಾಗಿತ್ತು. ಆದರೆ ನನ್ನ ತಾಯಿ ನನ್ನ ಈ ಬದಲಾದ ಸ್ಥಿತಿಯಿಂದ ಸಂತೋಷವಾಗಿರಲಿಲ್ಲ. ಅವರು ಆಗಾಗ್ಗೆ ನನ್ನನ್ನು ಚಿಂತೆ ಮತ್ತು ವಿಷಾದದಿಂದ ನೋಡುತ್ತಿದ್ದರು. ಒಂದು ರಾತ್ರಿ ಮಕ್ಕಳು ಮಲಗಿದಾಗ ಅವರು ನನ್ನ ಬಳಿ ಬಂದು ಕುಳಿತುಕೊಂಡರು. ಮಗಳೇ, ನನಗೆ ನಿಜ ಹೇಳು. ಇದೆಲ್ಲ ಏನು ನಡೆಯುತ್ತಿದೆ? ಇಷ್ಟು ಹಣ ಎಲ್ಲಿಂದ ಬರುತ್ತಿದೆ? ಆ ಬೋನಸ್ ಮಾತು ನನಗೆ ಅರಗುತ್ತಿಲ್ಲ. ನೀನು ಎಲ್ಲಾದರೂ ತಪ್ಪು ದಾರಿಯಲ್ಲಿ ಹೋಗಿದ್ದೀಯಾ ಎಂದು ನನಗೆ ಭಯವಾಗುತ್ತಿದೆ. ನಾನು ಅವರ ಕಣ್ಣಲ್ಲಿ ಕಣ್ಣಿಡಲು ಸಾಧ್ಯವಾಗಲಿಲ್ಲ. ಅಮ್ಮ, ನೀನು ಸುಮ್ಮನೆ ಚಿಂತೆ ಮಾಡುತ್ತಿದ್ದೀಯಾ? ಎಲ್ಲವೂ ಸರಿಯಿದೆ. ನೀನು ಕೇವಲ ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು ಮತ್ತು ಸಂತೋಷವಾಗಿರು. ನಾವು ಸಾಕಷ್ಟು ಬಡತನ ನೋಡಿದ್ದೇವೆ. ಈಗ ಒಳ್ಳೆಯ ದಿನಗಳು ಬಂದಿವೆ, ಅವುಗಳನ್ನು ಗೌರವಿಸು. ಮಗಳೇ, ಕೆಟ್ಟ ಹಣದಿಂದ ಬಂದ ಒಳ್ಳೆಯ ದಿನಗಳು ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ. ತಾಯಿಯ ಕಣ್ಣುಗಳಿಂದ ನೀರು ಸುರಿಯಿತು. ನಿನ್ನ ಕಣ್ಣುಗಳಲ್ಲಿ ನನಗೆ ಆ ಹಳೆಯ ಮುಗ್ಧತೆ ಕಾಣುತ್ತಿಲ್ಲ. ಒಂದು ಭಯ ಕಾಣುತ್ತದೆ. ತಡವಾಗುವ ಮೊದಲು ಹೇಳಿಬಿಡು. ನಾನು ಏನೂ ಮಾತನಾಡದೆ ನನ್ನ ಕೋಣೆಗೆ ಹೋದೆ. ತಾಯಿಯ ಕಣ್ಣೀರು ನನ್ನ ಹೃದಯಕ್ಕೆ ಆಳವಾದ ನೋವುಂಟು ಮಾಡಿತ್ತು. ಆದರೆ ಈಗ ಹಿಂತಿರುಗುವ ದಾರಿ ಮುಚ್ಚಿಹೋಗಿತ್ತು. ನಾನು ಆ ಕೆಸರಿನಲ್ಲಿ ಕುತ್ತಿಗೆಯವರೆಗೆ ಸಿಲುಕಿಕೊಂಡಿದ್ದೆ. ಅಲ್ಲಿಂದ ಹೊರಬರುವುದು ನನ್ನ ಕೈಯಲ್ಲಿ ಇರಲಿಲ್ಲ. ಕೆಲವೇ ತಿಂಗಳುಗಳಲ್ಲಿ ನಾನು ಶ್ರೀಮಂತಳಾಗಿದ್ದೆ. ನಾನು ಕನಸಿನಲ್ಲಿಯೂ ಊಹಿಸದ ಎಲ್ಲವೂ ನನ್ನ ಬಳಿ ಇತ್ತು. ನಾನು ಬಾಡಿಗೆ ಮನೆಯನ್ನು ಬಿಟ್ಟು ನನ್ನದೇ ಆದ ಒಂದು ಚಿಕ್ಕ ಬಂಗಲೆಯನ್ನು ಖರೀದಿಸಿದ್ದೆ. ನನ್ನ ಗುಡಿಸಲಿನ ಜೀವನ ಈಗ ಕೇವಲ ನೆನಪಾಗಿ ಉಳಿದಿತ್ತು. ಆದರೆ ನಾನು ಕೆಲಸ ಬಿಟ್ಟಿರಲಿಲ್ಲ. ನನ್ನ ದುರಾಸೆ ಪ್ರತಿದಿನ ನನ್ನನ್ನು ಅದೇ ಆಸ್ಪತ್ರೆಯ ಲೇಬರ್ ರೂಂಗೆ ಎಳೆದುಕೊಂಡು ಬರುತ್ತಿತ್ತು. ನಾನು ಈಗಲೂ ಅದೇ ಹಳೆಯ ಸರಳ ಬಟ್ಟೆ ಧರಿಸಿ ಹೋಗುತ್ತಿದ್ದೆ, ಯಾರಿಗೂ ಅನುಮಾನ ಬರಬಾರದೆಂದು. ಹಗಲು ರಾತ್ರಿ ನಾನು ಸ್ವಚ್ಛತೆ ಮಾಡುತ್ತಿದ್ದೆ ಮತ್ತು ನನಗೆ ನನ್ನ ಕೆಲಸದ ಆ ವಸ್ತು ಸಿಕ್ಕ ತಕ್ಷಣ ಅದನ್ನು ಬ್ಯಾಗ್ನಲ್ಲಿ ಅಡಗಿಸಿ ಸಂಜೆ ಆ ಕಪ್ಪು ಕಾರಿನ ವ್ಯಕ್ತಿಗೆ ಕೊಟ್ಟು ಬರುತ್ತಿದ್ದೆ. ಆ ವ್ಯಕ್ತಿ ನನ್ನ ಸಹಾಯಕನೂ ಆಗಿದ್ದ ಮತ್ತು ನನ್ನ ಅತಿದೊಡ್ಡ ಭಯವೂ ಆಗಿದ್ದ. ಇಷ್ಟು ತಿಂಗಳುಗಳಲ್ಲಿ ನಮ್ಮ ನಡುವೆ ಕೆಲಸದ ಹೊರತಾಗಿ ಬೇರೆ ಮಾತುಕತೆ ನಡೆದಿರಲಿಲ್ಲ. ಆದರೆ ಒಂದು ಸಂಜೆ ನಾನು ಅವನಿಗೆ ಚೀಲ ಕೊಟ್ಟು ಅವನು ನನಗೆ ಹಣದ ಕಟ್ಟು ಕೊಟ್ಟಾಗ ನಾನು ಧೈರ್ಯ ಮಾಡಿ ಕೇಳಿದೆ, ಸಾಬ್, ಒಂದು ಮಾತು ಕೇಳಬಹುದೇ? ಅವನು ನನ್ನನ್ನು ನೋಡಿ ಹೇಳಿದ, ಕೇಳು. ಕೊನೆಗೆ ನೀವು ಈ ಕಸದಿಂದ ಏನು ಮಾಡುತ್ತೀರಿ? ಇದು ಏಕೆ ಇಷ್ಟು ಅಮೂಲ್ಯವಾಗಿದೆ? ಅವನು ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಕ್ಕು ಹೇಳಿದ, ನಿಮಗೆ ಹಣ ಬೇಕೋ ಅಥವಾ ಅದರ ವಿವರಗಳೋ? ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಬೇಡಿ. ಇಷ್ಟು ತಿಳಿದುಕೊಳ್ಳಿ, ಈ ವಸ್ತುವು ಬೇರೆ ದೇಶಕ್ಕೆ ಕಳುಹಿಸಲ್ಪಡುತ್ತದೆ. ಅಲ್ಲಿ ಜನರು ಇದಕ್ಕೆ ಉತ್ತಮ ಬೆಲೆ ಕೊಡುತ್ತಾರೆ. ಆದರೆ ಏಕೆ ಎಂದು ನಾನು ಮತ್ತೆ ಕೇಳಿದೆ. ಅವನು ಹೇಳಿದ, ನೇಹಾಜಿ, ಒಬ್ಬ ಮನುಷ್ಯನ ಕಸ ಇನ್ನೊಬ್ಬ ಮನುಷ್ಯನಿಗೆ ನಿಧಿಯಾಗಿರುತ್ತದೆ ಎಂದು ಹೇಳಿ ಅವನು ಕಾರಿನ ಗಾಜನ್ನು ಮೇಲೆತ್ತಿ ಅಲ್ಲಿಂದ ಹೊರಟು ಹೋದ. ಅವನ ಉತ್ತರ ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಬಿಟ್ಟುಹೋಯಿತು. ನಾನು ಈ ಕೆಲಸದಲ್ಲಿ ಎಷ್ಟು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆನೋ
ಅಷ್ಟೇ ನನ್ನ ಭಯ ಮತ್ತು ಆತಂಕ ಹೆಚ್ಚಾಗುತ್ತಿತ್ತು. ಆಸ್ಪತ್ರೆಯಲ್ಲಿ ಈಗ ಪರಿಸ್ಥಿತಿಗಳು ಬದಲಾಗುತ್ತಿದ್ದವು. ನಾನು ಹೇಗೆ ಇದ್ದಕ್ಕಿದ್ದಂತೆ ಶ್ರೀಮಂತಳಾಗಿದ್ದೇನೆ ಎಂದು ಎಲ್ಲರಿಗೂ ತಿಳಿದಿತ್ತು. ವೈದ್ಯರು ಮತ್ತು ದಾದಿಯರು ಈಗ ಆಗಾಗ್ಗೆ ನನ್ನನ್ನು ತಡೆದು ಅದರ ಬಗ್ಗೆ ಕೇಳುತ್ತಿದ್ದರು. ಅತ್ಯಂತ ಹೆಚ್ಚು ಸಿಸ್ಟರ್ ಕವಿತಾ ಅವರ ಕಣ್ಣುಗಳು ಯಾವಾಗಲೂ ನನ್ನ ಮೇಲೆ ನೆಟ್ಟಿದ್ದವು. ಅವರು ಆಗಾಗ್ಗೆ ನಾನು ಲೇಬರ್ ರೂಮ್ ಸುತ್ತ ಸುಮ್ಮನೆ ತಿರುಗುವುದನ್ನು ಹಿಡಿಯುತ್ತಿದ್ದರು. ನೇಹಾ, ನಿನ್ನ ಡ್ಯೂಟಿ ಬೆಳಗಿನ ಶಿಫ್ಟ್ನಲ್ಲಿ ಮುಗಿದು ಹೋಗುತ್ತದೆ. ಹಾಗಾದರೆ ಈ ಸಮಯದಲ್ಲಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಒಂದು ಮಧ್ಯಾಹ್ನ ಅವರು ನನ್ನನ್ನು ಹಜಾರದಲ್ಲಿ ತಡೆದರು. ಅದು ನಾನು ಮನೆಗೆ ಹೋಗುತ್ತಿದ್ದೆ. ಹಾಗೆ ಏನಾದರೂ ಕೆಲಸ ಇದೆಯೇ ಎಂದು ನೋಡಿದೆ ಎಂದು ನಾನು ಹೆದರುತ್ತಾ ಹೇಳಿದೆ. ಅವರು ನಕ್ಕು ವ್ಯಂಗ್ಯವಾಡಿದರು. ನೀನು ಇತ್ತೀಚೆಗೆ ತುಂಬಾ ಕೆಲಸ ಮಾಡುತ್ತಿದ್ದೀಯಾ ನೇಹಾ? ಎಷ್ಟು ಅಂದರೆ ನಿನ್ನ ಗುಡಿಸಲು ಈಗ ಮಹಲಾಗಿ ಬದಲಾಗಿದೆ. ನಮಗೂ ತೋರಿಸು ಒಮ್ಮೆಯಾದರೂ. ಅವರ ಧ್ವನಿಯಲ್ಲಿ ಅಡಗಿದ್ದ ಅನುಮಾನ ನನ್ನ ಹೃದಯದಲ್ಲಿ ಅಪಾಯದ ಗಂಟೆಯನ್ನು ಬಾರಿಸಿತು. ನಾನು ಮಾತನ್ನು ತಿರುಗಿಸಲು ಪ್ರಯತ್ನಿಸಿದೆ. ಸಿಸ್ಟರ್, ದೇವರು ಯಾರಿಗಾದರೂ ಕೊಟ್ಟರೆ ಚಪ್ಪರ ಹರಿದುಕೊಡುತ್ತಾನೆ. ನನ್ನಂತಹ ಬಡವರ ಮೇಲೆ ಅವನ ಕೃಪೆ, ಆದರೆ ಅದರಲ್ಲಿ ವಿಚಿತ್ರವೇನಿದೆ? ಅವರು ಕಣ್ಣು ಮಿಟುಕಿಸಿದರು. ವಿಚಿತ್ರವೆಂದರೆ ನೇಹಾ, ದೇವರ ಕೃಪೆ ಕೇವಲ ಲೇಬರ್ ರೂಮ್ನ ಕಸದ ಬುಟ್ಟಿಯ ಮೇಲೆ ಮಾತ್ರ ಏಕೆ ಸುರಿಯುತ್ತದೆ? ಇದನ್ನು ಕೇಳುತ್ತಲೇ ನನ್ನ ಕಾಲುಗಳ ಕೆಳಗಿನ ನೆಲ ಕುಸಿಯಿತು. ಏನಾದರೂ ಅವರಿಗೆ ತಿಳಿದಿದೆಯೇ? ಅವರು ನನ್ನನ್ನು ನೋಡಿದ್ದಾರೆಯೇ? ನಾನು ಉತ್ತರಿಸದೆ ಅಲ್ಲಿಂದ ಹೊರಟೆ. ಮೊದಲ ಬಾರಿಗೆ ನನ್ನ ಆಟ ಮುಗಿಯಲಿದೆ ಎಂದು ಅನಿಸಿತು. ಮನೆ ತಲುಪಿದೆ. ತಾಯಿ ಪೂಜಾ ಚಾಪೆಯ ಮೇಲೆ ಕುಳಿತಿದ್ದರು. ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ನನ್ನನ್ನು ನೋಡಿದ ತಕ್ಷಣ ಅವರು ಕೈಜೋಡಿಸಿ ದೇವರನ್ನು ನೋಡಿದರು. ಹೇ ಭಗವಂತ, ನನ್ನ ಮಗಳು ತಪ್ಪು ದಾರಿಯಲ್ಲಿ ಹೋಗಿದ್ದರೆ, ಈ ಹಣ ಕೆಟ್ಟ ಕೆಲಸದಿಂದ ಬರುತ್ತಿದ್ದರೆ ಅವಳಿಗೆ ಸದ್ಬುದ್ಧಿ ನೀಡು ಅಥವಾ ಅವಳನ್ನು ಈ ಕೆಸರಿನಿಂದ ಹೊರತೆಗೆ. ಅವರ ಮಾತುಗಳು ನನ್ನ ಎದೆಯಲ್ಲಿ ಬಾಣದಂತೆ ನಾಟಿದವು. ಅಮ್ಮ, ನೀನು ಏನು ಹೇಳುತ್ತಿದ್ದೀಯಾ? ನಿನ್ನದೇ ಮಗಳಿಗಾಗಿ ಇಂತಹ ಮಾತುಗಳು? ನಾನು ಕಿರುಚಿದೆ. ಅವರು ಎದ್ದು ನಿಂತರು. ಕಣ್ಣುಗಳಲ್ಲಿ ವಾತ್ಸಲ್ಯದ ಬದಲಿಗೆ ಕೋಪವಿತ್ತು. ಹೌದು ನೇಹಾ, ಏಕೆಂದರೆ ನಾನು ಯಾವುದೇ ಕಳ್ಳ ಮತ್ತು ಪಾಪಿ ಮಗಳ ತಾಯಿಯಾಗಲು ಬಯಸುವುದಿಲ್ಲ. ಸತ್ಯ ಹೇಳು, ಈ ಹಣ ಎಲ್ಲಿಂದ ಬರುತ್ತಿದೆ? ಇಲ್ಲವಾದರೆ ನಾಳೆ ನಾನು ಸ್ವತಃ ಆಸ್ಪತ್ರೆಗೆ ಹೋಗಿ ಎಲ್ಲರನ್ನೂ ಕೇಳುತ್ತೇನೆ. ಅವರ ಮಾತನ್ನು ಕೇಳಿ ನಾನು ಕುಸಿದು ಹೋದೆ. ಅವರ ಕಾಲಿಗೆ ಬಿದ್ದು ಅಳಲು ಪ್ರಾರಂಭಿಸಿದೆ. ಅಮ್ಮ, ನನ್ನನ್ನು ಕ್ಷಮಿಸು. ನಾನು ಅಸಹಾಯಕಳಾಗಿದ್ದೆ. ಮಕ್ಕಳನ್ನು ಹಸಿದು ನೋಡಲು ಸಾಧ್ಯವಿರಲಿಲ್ಲ. ನಿನಗೆ ಔಷಧಿಯಿಲ್ಲದೆ ಒದ್ದಾಡುತ್ತಿರುವುದನ್ನು ನೋಡಲು ಸಾಧ್ಯವಿರಲಿಲ್ಲ. ತಾಯಿ ಕಠಿಣವಾಗಿ ಹೇಳಿದರು. ಅಸಹಾಯಕತೆ ಮನುಷ್ಯನಿಂದ ಪಾಪ ಮಾಡಿಸುವುದಿಲ್ಲ ನೇಹಾ, ದುರಾಸೆ ಮಾಡಿಸುತ್ತದೆ. ಅವರು ನನ್ನನ್ನು ತಮ್ಮಿಂದ ದೂರ ತಳ್ಳಿದರು. ನೀನು ನಮ್ಮ ಗೌರವವನ್ನು ಮಣ್ಣುಪಾಲು ಮಾಡಿದ್ದೀಯಾ? ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ತಾಯಿಯ ಮಾತುಗಳು, ಸಿಸ್ಟರ್ ಕವಿತಾ ಅವರ ಅನುಮಾನದ ನೋಟಗಳು ಮತ್ತು ಆ ಅಪರಿಚಿತ ವ್ಯಕ್ತಿಯ ಮಾತು ಎಲ್ಲವೂ ನನ್ನ ಮನಸ್ಸಿನಲ್ಲಿ ಸುತ್ತಿಗೆಯಂತೆ ನಡೆಯುತ್ತಿತ್ತು. ನನ್ನ ಉಸಿರು ನಿಲ್ಲುತ್ತಿದೆ ಎಂದು ಅನಿಸುತ್ತಿತ್ತು. ಮರುದಿನ ಭಾರವಾದ ಹೃದಯದಿಂದ ನಾನು ಆಸ್ಪತ್ರೆಗೆ ತಲುಪಿದೆ. ನಾನು ನಿರ್ಧರಿಸಿದ್ದೆ, ಇಂದು ಕೊನೆಯ ಬಾರಿಗೆ ಈ ಕೆಲಸ ಮಾಡುತ್ತೇನೆ. ನಂತರ ಆ ವ್ಯಕ್ತಿಯನ್ನು ಭೇಟಿಯಾಗಿ ಇದು ಇನ್ನು ನಡೆಯುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತೇನೆ. ಈಗ ನನ್ನ ಬಳಿ ಸಾಕಷ್ಟು ಹಣ ಇತ್ತು. ನಾನು ಆರಾಮವಾಗಿ ಯಾವುದಾದರೂ ಒಂದು ಚಿಕ್ಕ ಕೆಲಸವನ್ನು ಪ್ರಾರಂಭಿಸಬಹುದಿತ್ತು. ನಾನು ಮತ್ತೆ ಲಾಕರ್ ತೆರೆದಾಗ ಯೂನಿಫಾರ್ಮ್ನಿಂದ ಒಂದು ಸುಕ್ಕುಗಟ್ಟಿದ ಚೀಟಿ ಕೆಳಗೆ ಬಿತ್ತು. ನನ್ನ ಹೃದಯ ಒಮ್ಮೆಲೇ ಬಡಿದು ನಿಂತಿತು. ನಡುಗುವ ಕೈಗಳಿಂದ ನಾನು ಆ ಚೀಟಿಯನ್ನು ತೆರೆದೆ. ಅದರ ಮೇಲೆ ಬರೆದಿತ್ತು, ನೀನು ಕಸದಲ್ಲಿ ಏನು ತೆಗೆಯುತ್ತೀಯಾ ಎಂದು ನನಗೆ ಗೊತ್ತು. ಒಂದು ಕ್ಷಣಕ್ಕೆ ನನ್ನ ಉಸಿರು ನಿಂತಿತು. ಕಾಲುಗಳ ಕೆಳಗಿನ ನೆಲ ಕುಸಿಯಿತು. ಇದನ್ನು ಯಾರು ಬರೆದರು? ಯಾರಿಗೆ ನನ್ನ ರಹಸ್ಯ ತಿಳಿದಿದೆ? ಮನಸ್ಸು ವೇಗವಾಗಿ ಓಡಲು ಪ್ರಾರಂಭಿಸಿತು. ಇದು ಹೆಡ್ನರ್ಸ್ ಮಿಸ್ ಡಿಸೋಜಾ ಅವರೇ? ಅಥವಾ ನನ್ನ ಬಗ್ಗೆ ಅಸೂಯೆ ಪಡುವ ಯಾರಾದರೂ ಸ್ವಚ್ಛತಾ ಕೆಲಸಗಾರರೇ? ಅಥವಾ ಸಿಸ್ಟರ್ ಕವಿತಾ? ಹೌದು, ಅವರೇ ಇರಬಹುದು. ಅವರ ಅನುಮಾನದ ನೋಟಗಳು ಮತ್ತು ಮಾತುಗಳು ನೆನಪಾಗುತ್ತಿದ್ದಂತೆ ನನ್ನ ಮನಸ್ಸು ಮುಳುಗಿಹೋಯಿತು. ನಾನು ಆ ಚೀಟಿಯನ್ನು ಮುಷ್ಟಿಯಲ್ಲಿ ಹಿಡಿದು ಜೇಬಿನಲ್ಲಿ ತುರುಕಿದೆ ಮತ್ತು ಏನೂ ಆಗಿಲ್ಲ ಎಂಬಂತೆ ತೋರಿಸಲು ಪ್ರಯತ್ನಿಸಿದೆ. ಆದರೆ ಒಳಗಿನಿಂದ ನನ್ನ ಇಡೀ ದೇಹ ನಡುಗುತ್ತಿತ್ತು. ಯೂನಿಫಾರ್ಮ್ ಬದಲಾಯಿಸಿ ನಾನು ಕೆಲಸಕ್ಕೆ ತೊಡಗಿದೆ. ಆದರೆ ಗಮನ ಎಲ್ಲೋ ಬೇರೆ ಕಡೆ ಇತ್ತು. ಕಣ್ಣುಗಳು ಪದೇ ಪದೇ ಸಿಸ್ಟರ್ ಕವಿತಾ ಅವರನ್ನು ಹುಡುಕುತ್ತಿದ್ದವು. ಅವರು ನರ್ಸಿಂಗ್ ಸ್ಟೇಷನ್ನಲ್ಲಿ ಇತರ ದಾದಿಯರೊಂದಿಗೆ ನಗುತ್ತಿದ್ದರು. ಅವರ ಮುಖ ಸಂಪೂರ್ಣವಾಗಿ ಸಾಮಾನ್ಯವಾಗಿತ್ತು. ಇದು ನನ್ನ ಭ್ರಮೆಯೇ? ಅಥವಾ ಯಾರಾದರೂ ಗೇಲಿ ಮಾಡಿದ್ದಾರೆಯೇ? ನಾನು ಇಂದು ಲೇಬರ್ ರೂಮ್ ಕಡೆಗೆ ಹೋಗುವ ಧೈರ್ಯವನ್ನೇ ಮಾಡಲಿಲ್ಲ. ಬೇರೆ ವಾರ್ಡ್ನಲ್ಲಿ ಸ್ವಚ್ಛತೆ ಮಾಡುತ್ತಿದ್ದೆ. ಆದರೆ ಪ್ರತಿಕ್ಷಣವೂ ಯಾರೋ ಹಿಂದೆ ನಿಂತಿದ್ದಾರೆ, ಯಾರ ಕಣ್ಣೋ ನನ್ನ ಮೇಲಿದೆ ಎಂದು ಅನಿಸುತ್ತಿತ್ತು.
ಪ್ರತಿ ಶಬ್ದಕ್ಕೂ ಹೃದಯ ನೆಗೆಯುತ್ತಿತ್ತು. ಆಸ್ಪತ್ರೆಯ ಕಟ್ಟಡ ಇಂದು ನನಗೆ ಜೈಲಿನಂತೆ ಕಾಣುತ್ತಿತ್ತು. ಡ್ಯೂಟಿ ಮುಗಿಯುತ್ತಿದ್ದಂತೆ ನಾನು ಬಟ್ಟೆ ಬದಲಾಯಿಸಿ ಬೇಗನೆ ಹೊರಡಲು ಪ್ರಾರಂಭಿಸಿದೆ. ಇಂದು ಆ ಕಪ್ಪು ಕಾರಿನ ವ್ಯಕ್ತಿಯನ್ನು ನಾನು ಭೇಟಿಯಾಗುವುದಿಲ್ಲ ಎಂದು ನಿರ್ಧರಿಸಿದ್ದೆ. ಕೆಲವು ದಿನಗಳ ವಿರಾಮ ತೆಗೆದುಕೊಳ್ಳುತ್ತೇನೆ, ಅಲ್ಲಿಯವರೆಗೆ ಈ ವಿಷಯ ತಣ್ಣಗಾಗುತ್ತದೆ. ನಾನು ಆಸ್ಪತ್ರೆಯ ಹಿಂಬದಿಯ ಹಜಾರದಲ್ಲಿ ಸಾಗುತ್ತಿದ್ದೆ. ಅದು ಯಾವಾಗಲೂ ನಿರ್ಜನವಾಗಿರುತ್ತಿತ್ತು. ಆಗ ಹಿಂದಿನಿಂದ ಒಂದು ಧ್ವನಿ ಬಂತು. ನೇಹಾ, ಇದು ಸಿಸ್ಟರ್ ಕವಿತಾ ಅವರ ಧ್ವನಿ. ನಾನು ತಿರುಗಿ ನೋಡಿದೆ. ಅವರು ನಿಂತಿದ್ದರು. ಮುಖ ಸಂಪೂರ್ಣವಾಗಿ ಗಂಭೀರವಾಗಿತ್ತು. ನಿಲ್ಲು ನೇಹಾ, ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು. ನನ್ನ ರಕ್ತ ಹೆಪ್ಪುಗಟ್ಟಿತು. ಸಿಸ್ಟರ್, ಡ್ಯೂಟಿ ಮುಗಿದಿದೆ. ಮನೆಗೆ ಹೋಗಬೇಕು. ಮಕ್ಕಳು ಒಬ್ಬರೇ ಇದ್ದಾರೆ ಎಂದು ನಾನು ಸುಳ್ಳು ಹೇಳಿದೆ. ಅವರು ಹೇಳಿದರು, ಡ್ಯೂಟಿ ಮುಗಿದಿರಬಹುದು, ಆದರೆ ನಿನ್ನ ಆ ವಿಶೇಷ ಕೆಲಸ ಇನ್ನೂ ಬಾಕಿ ಇದೆ, ಅಲ್ಲವೇ? ಅವರ ಧ್ವನಿ ತಣ್ಣನೆಯ ಮತ್ತು ಕಠಿಣವಾಗಿತ್ತು. ಈಗ ನನಗೆ ಅರ್ಥವಾಯಿತು. ತಪ್ಪಿಸಿಕೊಳ್ಳಲು ಯಾವುದೇ ದಾರಿಯಿಲ್ಲ. ನಾನು ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದೆ. ಅವರು ಹೇಳಿದರು, ನೀನು ನಿನ್ನೆ ಕೂಡ ಆಸ್ಪತ್ರೆಯ ಹಿಂದೆ ಆ ಕಪ್ಪು ಕಾರಿನ ವ್ಯಕ್ತಿಯೊಂದಿಗೆ ಇದ್ದುದನ್ನು ನಾನು ನೋಡಿದೆ. ಯಾರು ಅವನು? ಯಾರು ಮುಖ್ಯದ್ವಾರದಿಂದ ಬರುವುದಿಲ್ಲ? ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ನಾನು ಗೋಡೆಗೆ ಒರಗಿ ಕುಳಿತು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದೆ. ನನ್ನ ಮಕ್ಕಳು ಅನಾಥರಾಗುತ್ತಾರೆ. ಆಕೆ ನನ್ನ ಬಳಿ ಬಂದು ಕುಳಿತುಕೊಂಡಳು. ಈಗ ಆಕೆಯ ಧ್ವನಿಯಲ್ಲಿ ಬಿಗಿತದ ಬದಲು ಕುತೂಹಲವಿತ್ತು. ನಾನು ಯಾರಿಗೂ ಹೇಳುವುದಿಲ್ಲ. ನೀನು ನಿಜ ಹೇಳಿದರೆ ಸಾಕು. ನೀನು ಅಷ್ಟು ಬಚ್ಚಿಟ್ಟುಕೊಂಡು ಒಯ್ಯುವ ಆ ಚೀಲಗಳಲ್ಲಿ ಏನಿದೆ? ನೀನು ಇಷ್ಟೊಂದು ಶ್ರೀಮಂತಳಾಗಿದ್ದು ಹೇಗೆ? ನಾನು ಬಿಕ್ಕಳಿಕೆಯ ನಡುವೆಯೇ ಹೇಳಿದೆ, ಸಿಸ್ಟರ್, ನೀವು ಯಾರಾದರೂ ಮಹಿಳೆಯ ಹೆರಿಗೆ ಮಾಡಿಸಿದಾಗ ಹೆರಿಗೆಯ ನಂತರ ಕಸಕ್ಕೆ ಎಸೆಯುವ ಆ ಪೊರೆಯನ್ನೇ, ಪ್ಲಾಸೆಂಟಾ, ನಾನು ಕದ್ದು ಮಾರುತ್ತೇನೆ. ಇದನ್ನು ಕೇಳಿದ ಕೂಡಲೇ ಸಿಸ್ಟರ್ ಕವಿತಾಳ ಮುಖದ ಮೇಲೆ ಅಸಹ್ಯ ಮತ್ತು ಆಶ್ಚರ್ಯದ ಭಾವನೆಗಳು ಹರಡಿದವು. ಏನು ನೀನು ಹುಚ್ಚಿ ಆಗಿದ್ದೀಯಾ ನೇಹಾ? ಅದು ಕೊಳಕು ಮತ್ತು ಅನುಪಯುಕ್ತ ಭಾಗ. ಅದನ್ನು ಯಾರು ಖರೀದಿಸುತ್ತಾರೆ? ನಾನು ಮೆಲು ಧ್ವನಿಯಲ್ಲಿ ಹೇಳಿದೆ, ನನಗೆ ಗೊತ್ತಿಲ್ಲ ಸಿಸ್ಟರ್. ಆದರೆ ಆ ಮನುಷ್ಯ ಇದು ಬಹಳ ಅಮೂಲ್ಯವಾದದ್ದು ಎಂದು ಹೇಳಿದ್ದ. ಆದರೆ ಏಕೆ? ಕೊನೆಗೂ ಅವನು ಅದನ್ನು ಏನು ಮಾಡುತ್ತಾನೆ? ಆಕೆ ಕೋಪದಿಂದ ಕೇಳಿದಳು. ನಾನು ನಡುಗುತ್ತಾ ಹೇಳಿದೆ. ಅವನು ಹೇಳಿದ್ದ, ಆ ಪೊರೆಯಿಂದ ದೊಡ್ಡ ದೊಡ್ಡ ಕಂಪನಿಗಳು ಕ್ರೀಮ್ಗಳು ಮತ್ತು ಇಂಜೆಕ್ಷನ್ಗಳನ್ನು ತಯಾರಿಸುತ್ತವೆ. ಅದೆಲ್ಲ ಶ್ರೀಮಂತ ಹೆಂಗಸರು ಸುಕ್ಕುಗಳನ್ನು ಹೋಗಲಾಡಿಸಲು ಮತ್ತು ಯೌವನದಿಂದ ಕಾಣಲು ಬಳಸುವುದಕ್ಕೆ. ಆ ಪ್ಲಾಸೆಂಟಾವನ್ನು ಆಂಟಿ ಏಜಿಂಗ್ ಕ್ರೀಮ್ಗಳಲ್ಲಿ ಬಳಸುತ್ತಾರೆ. ಸಿಸ್ಟರ್ ಕವಿತಾಳ ಮುಖದ ಮೇಲೆ ಈಗ ನೀರವತೆ ಇತ್ತು. ಕಣ್ಣುಗಳಲ್ಲಿ ಅಚ್ಚರಿ, ಅಸಹ್ಯ ಮತ್ತು ಆಘಾತ ಎಲ್ಲವೂ ಒಟ್ಟಿಗೆ ಇತ್ತು. ಆಕೆ ಕೇಳುತ್ತಿದ್ದಳು. ಇದೊಂದು ಅವರು ಎಂದಿಗೂ ಯೋಚಿಸದ ಸತ್ಯ. ಅವರು ಪ್ರತಿದಿನ ಕೊಳಕು ಎಂದು ಎಸೆಯುತ್ತಿದ್ದ ವಸ್ತುವು ವಾಸ್ತವವಾಗಿ ಲಕ್ಷಾಂತರ ರೂಪಾಯಿಗಳ ಚಿನ್ನವಾಗಿತ್ತು. ಅದು ಒಂದು ಮಹಿಳೆಯ ದೇಹದಿಂದ ಹೊರಬಂದು ಇನ್ನೊಂದು ಮಹಿಳೆಯ ಮುಖದ ಸೌಂದರ್ಯವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತಿತ್ತು. ರಹಸ್ಯ ಬಯಲಾಗಿತ್ತು. ಸಿಸ್ಟರ್ ಕವಿತಾಳ ಕಣ್ಣುಗಳಲ್ಲಿ ಓಡುತ್ತಿದ್ದ ಅನುಮಾನ ಮತ್ತು ಆಶ್ಚರ್ಯದ ಅಲೆಗಳು ಪ್ರತಿಕ್ಷಣವೂ ಬದಲಾಗುತ್ತಿದ್ದವು. ನಾನು ಅವರ ಪಾದಗಳ ಬಳಿ ಕುಳಿತು ನನ್ನ ಹಣೆಬರಹದ ತೀರ್ಪಿಗಾಗಿ ಕಾಯುತ್ತಿದ್ದೆ. ಈಗ ಅವರು ಮ್ಯಾನೇಜ್ಮೆಂಟ್ ಅನ್ನು ಕರೆಯುತ್ತಾರೆ, ಪೊಲೀಸರು ಬರುತ್ತಾರೆ ಮತ್ತು ನನ್ನ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ನನ್ನ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತಿತ್ತು. ಆದರೆ ಅವರ ಮೌನವೂ ಹೆಚ್ಚುತ್ತಲೇ ಇತ್ತು. ಆಕೆ ನನ್ನನ್ನಲ್ಲ, ಬದಲಿಗೆ ಎದುರಿಗಿದ್ದ ಗೋಡೆಯನ್ನು ದಿಟ್ಟಿಸುತ್ತಿದ್ದಳು. ಅವರ ಮನಸ್ಸು ಯಾವುದೋ ಆಳವಾದ ಚಿಂತನೆಯಲ್ಲಿ ಮುಳುಗಿದಂತಿದೆ. ಹಾಗಾದರೆ ನೀನು ಹೇಳುತ್ತಿರುವುದು ಈ ವಸ್ತುಗಳು ಸುಕ್ಕುಗಳನ್ನು ಹೋಗಲಾಡಿಸುತ್ತವೆ ಎಂದಲ್ಲವೇ? ಆಕೆ ಕೊನೆಗೂ ಮೌನ ಮುರಿದಳು. ಆಕೆಯ ಧ್ವನಿಯಲ್ಲಿ ಕೋಪವಿರಲಿಲ್ಲ, ಕೇವಲ ಒಂದು ವಿಚಿತ್ರವಾದ ದುರ್ಬಲ ನಿಟ್ಟುಸಿರಿತ್ತು ಮತ್ತು ಇದರಿಂದ ಲಕ್ಷಗಟ್ಟಲೆ ಸಿಗುತ್ತದೆ ಎಂದು ಆಕೆ ಯೋಚಿಸುತ್ತಿದ್ದಳು ಎನಿಸಿತ್ತು. ನಾನು ಅಳುತ್ತಾ ಮೌನವಾಗಿ ತಲೆಯಾಡಿಸಿದೆ. ಹೌದು ಸಿಸ್ಟರ್ ಕವಿತಾ, ನಾನು ನಿಮಗೆ ಎಲ್ಲಾ ಸತ್ಯವನ್ನು ಹೇಳಿದ್ದೇನೆ. ಈಗ ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ನಾನು ಒಪ್ಪಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ಮಕ್ಕಳನ್ನು ನೋಡಿಕೊಳ್ಳಿ. ನನ್ನ ವಿನಂತಿಗೆ ಆಕೆ ಗಮನವನ್ನೇ ನೀಡಲಿಲ್ಲ. ಅವರ ಗಮನ ಬೇರೆಲ್ಲಿಯೂ ಇತ್ತು. ಆ ಮನುಷ್ಯ ಪ್ರತಿ ಚೀಲಕ್ಕೆ ಎಷ್ಟು ಹಣ ಕೊಡುತ್ತಾನೆ ಮತ್ತು ನೀನು ದಿನಕ್ಕೆ ಎಷ್ಟು ಸಂಗ್ರಹಿಸುತ್ತೀಯಾ? ಅವರ ಪ್ರಶ್ನೆಗಳು ನನಗೆ ಆಶ್ಚರ್ಯಕರವಾಗಿದ್ದವು. ಶಿಕ್ಷೆಯ ಬದಲು ಈ ಪ್ರಶ್ನೆ ಏಕೆ? ಭಯದಲ್ಲಿ ನಾನು ಎಲ್ಲವನ್ನೂ ಹೇಳಲು ಪ್ರಾರಂಭಿಸಿದೆ. ಸಿಸ್ಟರ್ ಕವಿತಾ, ಅವನು ಪ್ರತಿ ಚೀಲಕ್ಕೆ 20,000 ರಿಂದ 25,000 ಕೊಡುತ್ತಾನೆ. ಹೆಚ್ಚು ಕೇಸ್ಗಳಿರುವ ದಿನ ಲಕ್ಷದವರೆಗೂ ಸಹ ಆಗುತ್ತದೆ. ಒಂದು ದಿನದಲ್ಲಿ ಕೆಲವೊಮ್ಮೆ ಲಕ್ಷದವರೆಗೂ. ಈ ಮಾತು ಅವರ ಬಾಯಿಂದ ಪಿಸುಮಾತಿನಂತೆ ಹೊರಬಂದಿತು. ಇದ್ದಕ್ಕಿದ್ದಂತೆ ತಿಂಗಳುಗಳ ಹಿಂದೆ ನಾನು ನನ್ನಲ್ಲೇ ನೋಡುತ್ತಿದ್ದ ಅದೇ ದುರಾಸೆಯನ್ನು ನಾನು ಅವರ ಮುಖದಲ್ಲಿ ನೋಡಿದೆ. ಅವರ ಕಣ್ಣುಗಳು ತಮ್ಮ ಕೈಗಳ ಮೇಲೆ ನಿಂತವು.
ಗೆರೆಗಳ ಮೇಲೆ ಮತ್ತು ಸಣ್ಣ ಸುಕ್ಕುಗಳ ಮೇಲೆ ಕೇಂದ್ರೀಕೃತವಾದವು. ಅವರ ಮನಸ್ಸಿನಲ್ಲಿಯೂ ಸಹ ಒಮ್ಮೆ ನನ್ನ ಮನಸ್ಸಿನಲ್ಲಿ ನಡೆದಿದ್ದ ಅದೇ ಯುದ್ಧ ನಡೆಯುತ್ತಿದೆ ಎಂದು ನನಗೆ ಅನಿಸಿತು. ಅವರು ತಮ್ಮದೇ ಆದ ರೀತಿಯಲ್ಲಿ ಕಟ್ಟುನಿಟ್ಟಾದ ಆದರೆ ಪ್ರಾಮಾಣಿಕ ನರ್ಸ್ ಆಗಿದ್ದರು. ಆದರೆ ಬಹುಶಃ ಅವರ ಅಗತ್ಯಗಳು ಅವರ ಆ ನಿಯಮಗಳಿಗಿಂತ ದೊಡ್ಡದಾಗಿದ್ದವು. ಬಹುಶಃ ಅವರಿಗೂ ಸಹ ಕೆಲವು ಅಪೂರ್ಣ ಕನಸುಗಳಿದ್ದವು, ಅವುಗಳನ್ನು ಸಣ್ಣ ಸಂಬಳದಲ್ಲಿ ಪೂರೈಸಲು ಸಾಧ್ಯವಿರಲಿಲ್ಲ. ಒಂದು ಉದ್ದನೆಯ ವಿಚಿತ್ರ ಮೌನದ ನಂತರ ಅವರು ದೀರ್ಘ ಉಸಿರು ತೆಗೆದುಕೊಂಡು ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಈಗ ಕರುಣೆ ಅಥವಾ ಕೋಪ ಇರಲಿಲ್ಲ, ಕೇವಲ ಒಂದು ತಣ್ಣನೆಯ ವ್ಯವಹಾರದ ಹೊಳಪು ಇತ್ತು. ಏಳು ನೇಹ, ಕಣ್ಣೀರು ಒರೆಸು. ನಿನಗೆ ಯಾವುದೇ ಶಿಕ್ಷೆ ಸಿಗುವುದಿಲ್ಲ. ಅವರು ತೀರ್ಪು ನೀಡಿದವರಂತೆ ಮಾತನಾಡಿದರು. ನಾನು ಆಶ್ಚರ್ಯದಿಂದ ಅವರತ್ತ ನೋಡಿದೆ. ಏನೆಂದು ಅರ್ಥ? ನಾನು ಕೇಳಿದೆ. ಅರ್ಥ ಇಷ್ಟೇ, ನಾಳೆಯಿಂದ ಈ ಕೆಲಸವನ್ನು ನೀನು ಒಬ್ಬಳೇ ಮಾಡುವುದಿಲ್ಲ. ಅವರ ಈ ವಾಕ್ಯವು ನನಗೆ ಮೊದಲಿನ ಬಹಿರಂಗಪಡಿಸುವಿಕೆಗಿಂತಲೂ ದೊಡ್ಡ ಆಘಾತವಾಗಿತ್ತು. ನನಗೆ ಅರ್ಥವಾಗಲಿಲ್ಲ. ಸಿಸ್ಟರ್ ಕವಿತಾ ಎದ್ದು ನಿಂತು ನನ್ನ ಕೈ ಹಿಡಿದರು. ಈಗ ಅಳುವುದು ಮುಗಿಸು. ಕೆಲಸದ ಸಮಯ ಪ್ರಾರಂಭವಾಗಿದೆ. ನೀನು ಬಹಳ ಮೂರ್ಖತನದಿಂದ ಕೆಲಸ ಮಾಡಿದ್ದೀಯಾ. ಯಾವಾಗ ಬೇಕಾದರೂ ಸಿಕ್ಕಿಬೀಳಬಹುದಿತ್ತು. ಆದರೆ ಈಗ ಹಾಗಾಗುವುದಿಲ್ಲ. ಅವರ ಧ್ವನಿಯಲ್ಲಿ ಬಿಗಿತವಿತ್ತು ಮತ್ತು ಅವರು ರಹಸ್ಯವಾಗಿ ಮಾತನಾಡುತ್ತಿದ್ದರು. ಯಾವುದೇ ಕೇಸ್ ಮುಗಿದ ತಕ್ಷಣ ಚೀಲವು ಕಸದ ಬುಟ್ಟಿಗೆ ಹೋಗುವುದಿಲ್ಲ. ನಾನು ಅದನ್ನು ತೆಗೆದುಕೊಂಡು ವೈದ್ಯಕೀಯ ಸ್ಟೋರ್ ರೂಂನ ಆ ಮೂಲೆಯಲ್ಲಿ ಇಡುತ್ತೇನೆ. ಅಲ್ಲಿ ಯಾರೂ ಹೋಗುವುದಿಲ್ಲ. ಅಲ್ಲಿ ಅದು ಸುರಕ್ಷಿತವಾಗಿರುತ್ತದೆ. ನೀನು ಪದೇ ಪದೇ ಲೇಬರ್ ರೂಂ ಹೊರಗೆ ನಿಲ್ಲುವ ಅಗತ್ಯವಿಲ್ಲ. ರಜೆಯ ಸಮಯದಲ್ಲಿ ನೀನು ಸ್ಟೋರ್ ರೂಂನಿಂದ ಚೀಲವನ್ನು ತೆಗೆದುಕೊಂಡು ಹೊರಗೆ ಹೋಗಿ ಆ ಮನುಷ್ಯನಿಗೆ ಕೊಡುತ್ತೀಯಾ? ಅರ್ಥವಾಯಿತೇ? ಅವರ ಕಟ್ಟುನಿಟ್ಟಿನ ಮಾತುಗಳನ್ನು ಕೇಳಿ ನಾನು ಕಲ್ಲಾದಂತೆ ನಿಂತಿದ್ದೆ. ಯಾವ ಮಹಿಳೆಗೆ ನಾನು ಸಾವಿನಷ್ಟೇ ಹೆದರುತ್ತಿದ್ದೆನೋ ಆಕೆಯೇ ಈಗ ಆ ತಪ್ಪು ಕೆಲಸವನ್ನು ಇನ್ನಷ್ಟು ಸುರಕ್ಷಿತವಾಗಿ ಮಾಡುವ ವಿಧಾನವನ್ನು ನನಗೆ ಕಲಿಸುತ್ತಿದ್ದಳು. ಮತ್ತು ಯಾವುದೇ ಹಣ ಬಂದರೂ ಆಕೆ ತನ್ನ ಷರತ್ತನ್ನು ಇರಿಸಿದಳು, ಅದರಲ್ಲಿ 30% ನನ್ನದಾಗಿರುತ್ತದೆ.